ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ದುರ್ಯೋಧನನಿಗೆ ಕೃಷ್ಣೋಪದೇಶ ಮಾಡುವಂಥದ್ದು. ಕೃಷ್ಣನ ಮಾತನ್ನ ಕೇಳಿ ಸಭೆಯಿಂದ ಎದ್ದು ಹೋದಾಗ ಗಾಂಧಾರಿ ಕರೆಸಿ ಉಪದೇಶ ಮಾಡುವುದು. ಆ ಉಪದೇಶವನ್ನೆಲ್ಲ ಸಿಟ್ಟು ಮಾಡಿಕೊಂಡೇ ದುರ್ಯೋಧನ ಕೇಳೋದು. ಯಾವುದು ನಮ್ಮಲ್ಲಿ ಏನು ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಅದನ್ನ ನಾವು ಮೊದಲು ಮಾಡಿರ್ತೀವಿ. ಆ ಕಾಲದಲ್ಲಿ ಏನೋ ಅಜ್ಞಾನದಿಂದ ಮಾಡಿರ್ತೀವಿ, ಅದನ್ನ ಮತ್ತೆ ಈ ಕಾಲದಲ್ಲಿ ತಪ್ಪು, ಅದನ್ನು ಮಾಡಬಾರದು ಅಂತಂದಾಗ ನಮಗೆ ಮೊದಲು ಬರೋದೇನು ಅಂದ್ರೆ ಸಿಟ್ಟು, ಕೋಪ. ಅತ್ಯಂತ ಸ್ಪಷ್ಟ. ಯಾವಾಗಲೂ ಒಂದು ಕಾಲದಲ್ಲಿ ತಪ್ಪು ಮಾಡಿದ್ವಿ, ಆ ತಪ್ಪನ್ನ ಮತ್ತೆ ಈಗ ಪುನರಾವರ್ತನೆ ಮಾಡೋದು ಬೇಡ ಅಂತಂದಾಗ ಮುಖ್ಯವಾಗಿ ನಮಗೆ ಸಿಟ್ಟು ಬಂದ್ಬಿಡುತ್ತೆ. ಅದೇ ನಮ್ಮನ್ನ ಸಾಧನೆಯಿಂದ ಕೆಳಗಿಳಿಸೋದು. ಯಾವಾಗಲೂ ನಾವು ಮಾಡಿದ್ವಿ ತಪ್ಪು ತಿದ್ದುಕೊಂಡು ಹರಿಗುರು ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡ್ಕೊಂಡು ಹೋಗೋಣ ಅನ್ನೋ ಭಾವ ಬಂದಾಗ ಅದು ಸಾಧನೆಗೆ ದಾರಿಯಾಗುತ್ತೆ. ದುರ್ಯೋಧನ ಆ ದಾರಿಯಲ್ಲಿ ಇಲ್ಲದ ವ್ಯಕ್ತಿ. ಆದ್ದರಿಂದ ಅವನು ಕೃಷ್ಣದೇವರ ಮಾತನ್ನೇ ಕೇಳದೆ ಎದ್ದೋದ. ಆಗ ಏನಾಯ್ತು? ಗಾಂಧಾರಿಯ ಮಾತನ್ನೂ ಅವನು ಕೇಳದೆ ಇರುವಂತಹ ಸಂದರ್ಭ ಬಂದಾಗ ಏನಾಯ್ತು ಅಂತನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಯಾವ ಲೆವೆಲ್ಗೆ ಅಂದ್ರೆ 3 ರೂಪದಲ್ಲಿ ಭಗವಂತನ ಉಪದೇಶ ಆಗಿದ್ದಲ್ಲಿ: ಕೃಷ್ಣ ರೂಪ, ವ್ಯಾಸರೂಪ, ಪರಶುರಾಮ ರೂಪ, ನಾರದಾದಿ ಮುನಿಗಳು, ತಂದೆ ತಾಯಿಗಳು, ಭೀಷ್ಮ, ಎಷ್ಟು ಜನ ಉಪದೇಶ ಮಾಡಿದ್ರು ಕೇಳಲಿಲ್ಲ. ಅದರಿಂದ ಅವನ ಸಹಜ ಸ್ವಭಾವ ಏನು ಅಂತ ಗೊತ್ತಾಗ್ತಾ ಇದೆ. ತತ್ವವಾಕ್ಯಮನಾದೃತ್ಯ ಸೋರ್ಥವನ್ ಮಾತೃಭಾಷಿತಂ ಪುನಃ ಪ್ರತಸ್ಥೆ ಸಂರಂಭಾತ್ ಸಕಾಶಂ ಅಕೃತಾತ್ಮನಾಂ ತತಃ ಸಭಾಯ ನಿರ್ಗತ್ಯ ಮಂತ್ರಯಾಮಾಸ ಕೌರವಃ ಸೌಬಲೇನ ಮತಾಕ್ಷೇಣ ರಾಜ್ಞ ಶಕುನಿನಾ ಸಹ ದುರ್ಯೋಧನಂ ಧಾರ್ತರಾಷ್ಟ್ರಂ ಕರ್ಣಂ ದುಶ್ಯಾಸನೋಬ್ರವೀತ್ ನೋಚೇತ್ ಸಂಧಾಸ್ಯಸೇ ರಾಜನ್ ಸ್ವೇನ ಕಾಮೇನ ಪಾಂಡವೈಃ ಬದ್ಧ್ವೈವ ತಾಂ ಪ್ರದಾಸ್ಯಂತಿ ಪಾಂಡುಪುತ್ರಾಯ ಭಾರತ ವೈಕರ್ತನಂ ತ್ವಾಂಚ ಮಾಂಚ ತ್ರೀಣೇತಾನ್ ಭರತರ್ಷಭ ಪಾಂಡವೇಭ್ಯಃ ಪ್ರದಾಸ್ಯಂತಿ ಭೀಷ್ಮದ್ರೋಣಂ ಪಿತಾ ಚ ತೇ ದುಶ್ಯಾಸನಸ್ಯ ತದ್ವಾಕ್ಯಂ ನಿಶಮ್ಯ ಭರತರ್ಷಭ ದುರ್ಯೋಧನೋ ಧಾರ್ತರಾಷ್ಟ್ರೋ ನಿಶ್ವಸ್ಯ ಪ್ರಹಸನ್ನಿವ ಏಕಾಂತಮುಪಸೃತ್ಯೇಹ ಮಂತ್ರಂ ಪುನರಮಂತ್ರಯತ್ ಸೌಬಲೇನ ಮತಾಕ್ಷೇಣ ರಾಜ್ಞಾ ಶಕುನಿನಾ ಸಹ ದುರ್ಯೋಧನಸ್ಯ ಕರ್ಣಸ್ಯ ಶಕುನೇ ಸೌಬಲಸ್ಯ ಚ ದುಶ್ಯಾಸನ ಚತುರ್ಥಾನಾಂ ಇದಮಾಸೀದ್ವಿಚೇಷ್ಟಿತಂ ಪುರಾಯಮಸ್ಮಾನ್ ಗೃಹ್ಣಾತಿ ಕ್ಷಿಪ್ರಕಾರಿ ಜನಾರ್ದನಃ ಸಹಿತೋ ಧೃತರಾಷ್ಟ್ರೇಣ ರಾಜ್ಞಾ ಶಾಂತನವೇನ ಚ ವಯಮೇವ ನಿಗೃಹೀಮ ಹೃಷೀಕೇಶಂ ಬಲಾದಿವ ಪ್ರಸಂಹ್ಯ ಪುರುಷ ವ್ಯಾಘ್ರಮಿಂದ್ರೋ ವೈರೋಚನೀಯಥ ಶ್ರುತ್ವಾ ಗೃಹೀತಂ ವಾರ್ಷ್ಣೇಯಂ ಪಾಂಡವಾ ಹತಚೇತಸಃ ನಿರುತ್ಸಾಹ ಭವಿಷ್ಯಂತಿ ಭಗ್ನದಂಷ್ಟ್ರಾಯಿವೋರಗಾಃ ಅಯಂ ಹ್ಯೇಷಾಂ ಮಹಾಬಾಹುಃ ಸರ್ವೇಷಾಂ ಶರ್ಮವರ್ಮ ಚ ಅಸ್ಮಿನ್ ಗೃಹೀತೆ ವಾರ್ಷ್ಣೇಯೇ ಋಷಭೇ ಸರ್ವಸಾತ್ವತಾಂ ನಿರುದ್ಯಮಾ ಭವಿಷ್ಯಂತಿ ಪಾಂಡವಾಃ ಸೋಮಕೈಃ ಸಹ ತಸ್ಮಾದ್ವಯಮಿಹೈವೈಕಂ ಕೇಶವಂ ಕ್ಷಿಪ್ರಕಾರಿಣಂ ಕ್ರೋಶತೋ ಧೃತರಾಷ್ಟ್ರಸ್ಯ ಬದ್ಧ್ವಾ ಯೋತ್ಸ್ಯಾಮಹೇ ರಿಪೂನ್ ತೇಷಾಂ ಪಾಪಂ ಅಭಿಪ್ರಾಯಂ ಪಾಪಾನಾಂ ದುಷ್ಟಚೇತಸಾಂ ಇಂಗಿತಜ್ಞಃ ಕವಿಃ ಕ್ಷಿಪ್ರಂ ಅನ್ವಬುಧ್ಯತ ಸಾತ್ಯಕಿಃ ತದರ್ಥಮಭಿನಿಷ್ಕ್ರಮ್ಯ ಹಾರ್ದಿಕ್ಯೇನ ಸಹ ಸ್ಥಿತಃ ಅಬ್ರವೀತ್ ಕೃತವರ್ಮಾಣಂ ಕ್ಷಿಪ್ರಂ ಯೋಜಯ ವಾಹಿನೀಂ ವ್ಯೂಢಾನೀಕಃ ಸಭಾದ್ವಾರಂ ಉಪತಿಷ್ಠಸ್ವದಂಸಿತಃ
ಯಾವದಾಖ್ಯಾಮ್ಯಹಂ ಚೈತತ್ ಕೃಷ್ಣಾಯ ಕ್ಲಿಷ್ಟಕಾರಿಣೆ ಸಪ್ರವಿಶ್ಯ ಸಭಾಂ ವೀರಃ ಸಿಂಹೋ ಗಿರಿಗುಹಾಮಿವ ಆಚಷ್ಟತಮಭಿಪ್ರಾಯಂ ಕೇಶವಾಯ ಮಹಾತ್ಮನೆ ಧೃತರಾಷ್ಟ್ರಂ ತತಶ್ಚೈವ ವಿದುರಂ ಚಾತ್ಮಭಾವಿನಂ ತೇಷಾಮೇತಂ ಅಭಿಪ್ರಾಯಂ ಆಚಚಕ್ಷೆ ಸ್ಮಯನ್ನಿವ. ಏನಾಯ್ತು? ವೈಶಂಪಾಯನರು ಹೇಳ್ತಾರೆ ಅದನ್ನ. ದುರ್ಯೋಧನ ತಾಯಿ ಹೇಳಿದ ಮಾತನ್ನೂ ನಿರಾಕರಣೆ ಮಾಡ್ದ. ಯಾರ್ಯಾರ ಮಾತನ್ನು ನಿರಾಕರಣೆ ಮಾಡ್ತಾ ಇದ್ದ ನೋಡಿ. ತಾಯಿ ಹೇಳಿದ ಮಾತನ್ನು ಅವ ದುಷ್ಟ ನಿರಾಕರಣೆಯನ್ನ ಮಾಡಿ ಮತ್ತೆ ಕೋಪದಿಂದ ಸಭೆಯನ್ನ ಬಿಟ್ಟ. ಇದ್ರಲ್ಲ ಅವನ ದುಷ್ಟ ಸ್ನೇಹಿತರು, ಅವ್ರ ಹತ್ರಕ್ಕೆ ಹೋಗ್ಬಿಟ್ಟ. ಯಾರತ್ರ ಬಂದ ಅಂದ್ರೆ ಮತಾಕ್ಷ. ಮತಾಕ್ಷ ಅಂತಂದ್ರೆ ಅಕ್ಷ, ಜೂತವನ್ನ ಚೆನ್ನಾಗಿ ತಿಳಿದಿರತಕ್ಕಂತಹ ತನ್ನ ಸೋದರ ಮಾವ ರಾಜ ಶಕುನಿ, ಅವ್ರ ಹತ್ರಕ್ಕೆ ಹೋಗ್ಬಿಟ್ಟ. ಆಗ ದುರ್ಯೋಧನ ಮತ್ತೆ ಕರ್ಣ ಮತ್ತೆ ಶಕುನಿ ಇವ್ರೇನಿದ್ದಾರೆ, ಇವ್ರು 3 ಜನ. ಅವ್ರನ್ನ ನೋಡಿ 4ನೆಯ ದುಷ್ಟನಾದಂತಹ ದುಶ್ಯಾಸನ ಹೇಳ್ತಾನೆ, ಅಣ್ಣ, ನೀನೇನಾದ್ರೂ ಪಾಂಡವರ ಜೊತೆಯಲ್ಲಿ ಸಂಧಾನವನ್ನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಭೀಷ್ಮ ದ್ರೋಣ ನಿಮ್ಮಪ್ಪ ಇದಾರಲ್ಲ, ಇವ್ರು 3 ಜನ ನಮ್ಮಪ್ಪ ಅಂತ ಹೇಳಿಲ್ಲ ನೋಡಿ, ನಿಮ್ಮಪ್ಪ ಪಿತಾಚತೆ ಅಂತಾನೆ. ಒಳ್ಳೇದ್ ಮಾಡೋ ಅಂತಂದ್ರೆ ಅಪ್ಪನ್ನೇ ನಿನ್ನಪ್ಪ ಅನ್ನೋ ಲೆವೆಲ್ ಹೊಟ್ಟೋದ. ಈ ಭೀಷ್ಮ ದ್ರೋಣ ನಿಮ್ಮಪ್ಪ ಸೇರ್ಕೊಂಡು ನಿನ್ನ ಕರ್ಣನ್ನ ಕಟ್ಟಾಕಿ ಪಾಂಡವರಿಗೆ ತಗೊಂಡೋಗಿ ಕೊಟ್ಟು ಬಿಡ್ತಾರೆ. ಏನ್ ಮಾಡೋಣ ಈಗ? ಟೆನ್ಷನ್ ಆಗಿ ಹೇಳ್ತಾನೆ ದುಶ್ಯಾಸನ. ಆಗ ದುರ್ಯೋಧನ ನಗುತ್ತಾ ಹೇಳ್ತಾನಂತೆ, ನಿಟ್ಟುಸಿರು ಬಿಟ್ಟು ಪ್ರಹಸನ್ನಿವ. ಅವನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಹೌದು, ಹಾಗೆ ಮಾಡಿದ್ರು ಮಾಡ್ಬಹುದೇನೋ. ನಿಟ್ಟುಸಿರು ಬಿಟ್ಟ, ನಗುತ್ತಾ ಇರುವಂತೆ ನಾಟಕ ಮಾಡ್ತಾ ಮತ್ತೆ ಪುನಃ ಏಕಾಂತಕ್ಕೆ ಹೋದ. ಶಕುನಿ, ದುರ್ಯೋಧನ, ದುಶ್ಯಾಸನ, ಕರ್ಣ, ಈ 4 ಜನದ್ದೇ ಪ್ಲಾನ್ ಇದು. 4 ಜನ ಏನ್ ಮಾಡಿದ್ರು? ದುರ್ಯೋಧನಾದಿಗಳು ಪ್ಲಾನ್ ಮಾಡಿ ಹೇಳ್ತಾರೆ, ಕೃಷ್ಣ ಹೇಳಿದ್ದನ್ನ ಇವತ್ತು ಹೇಳಿದ್ದನ್ನ ನಾಳೆ ಮಾಡೋನಲ್ಲ, ಇವತ್ತು ಹೇಳಿದ್ದನ್ನ ಈಗಲೇ, ಅಥವಾ ಅರ್ಧ ಮುಗಿದ ಕೆಲಸವನ್ನೇ ಇನ್ನು ಆಗ್ತಾ ಇದೆ ಅಂತ ಹೇಳ್ತಾನೆ. ಅಷ್ಟು ಬೇಗ ಮಾಡೋನು ಕೃಷ್ಣ. ಕ್ಷಿಪ್ರಕಾರಿ ಜನಾರ್ದನ, ಬೇಗ ಹೇಳಿದ್ದನ್ನ ಬೇಗ ಮಾಡಿಬಿಡ್ತಾನೆ. ಅವನು ನಮ್ಮನ್ನ ನಮ್ಮಪ್ಪ ತಾತನ ಜೊತೆ ಸೇರ್ಕೊಂಡು ಹಿಡಿಯೋಕ್ಕಿಂತ ಮೊದಲೇ ನಾವೇ ಕೃಷ್ಣನನ್ನ ಕಟ್ಟಾಕ್ಬಿಟ್ರೆ ನೋಡಿ. ಹೃಷಿಕೇಶ ಅಂತಂದ್ರು, ಸರ್ವೇಂದ್ರಿಯ ಸ್ವಾಮಿಯಾದ ಕೃಷ್ಣನನ್ನ ಹಿಡಿಯೋದುಂಟೆ? ನಾವ್ ಹಿಡಿದು ಬಿಡೋಣ ಅವನನ್ನ. ಹೇಗೆ? ಇಂದ್ರೋ ವೈರೋಚನಿಮ್ಯಥ. ಇಂದ್ರ ಬಲಿಯನ್ನ ಹೆಂಗ್ ಹಿಡಿದು ಬಿಟ್ನೋ ಹಾಗೆ ಕೃಷ್ಣನನ್ನ ನಾವು ಹಿಡಿದಾಕ್ಬಿಡೋಣ. ಅಂದ್ರೆ ಕೃಷ್ಣನನ್ನ ನಾವು ಅರೆಸ್ಟ್ ಮಾಡಿಬಿಡೋಣ. ಕೃಷ್ಣ ಹಿಡಿದ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಪಾಂಡವರಿಗೆ ಯುದ್ಧದಲ್ಲಿ ಆಸಕ್ತಿ ಹೊರಟೋಗುತ್ತೆ. ಹಾವಿದೆ, ಬಟ್ ಹಲ್ಲೇ ಇಲ್ಲ. ಹಲ್ಲಿಲ್ದೇ ಇರೋ ಹಾವನ್ನು ತಗೊಂಡು ಏನ್ ಮಾಡೋಣ? ಅದರಂತೆ ಕೃಷ್ಣ ಇಲ್ಲದ ಪಾಂಡವರು ಹಾಗಾಗ್ಬಿಡ್ತಾರೆ. ಅವನೇ ಶರ್ಮ ವರ್ಮ. ಕೃಷ್ಣನೇ ಶರ್ಮ ಅಂದ್ರೆ ಸುಖವನ್ನ ಕೊಡತಕ್ಕಂಥವನು, ವರ್ಮ ಅಂದ್ರೆ ರಕ್ಷಣೆ ಮಾಡತಕ್ಕಂಥವನು. ಪಾಂಡವರಿಗೆ ಸುಖಪ್ರದ, ಪಾಂಡವ ರಕ್ಷಕ ಕೃಷ್ಣನೇ. ಆದ್ದರಿಂದ ಅವನನ್ನ ಹಿಡಿದು ಬಿಟ್ರೆ ಸೋಮಕರೂ ಇಲ್ಲ, ಪಾಂಡವರೂ ಇಲ್ಲ, ಯುದ್ಧ ಮಾಡ್ಲಿಕ್ಕೆ ಆಸಕ್ತಿ ಹೊರಟೇ ಹೋಗತ್ತವ್ರಿಗೆ. ಆದ್ದರಿಂದ ನಮ್ಮಪ್ಪ ಏನ್ ಬೇಕಾದ್ರೂ ಮಾಡ್ಲಿ, ಕ್ರೋಶತೋ ಧೃತರಾಷ್ಟ್ರಸ್ಯ ಅಂತ ನಮ್ಮಪ್ಪ ಜೋರ ಕಿರಿಚಾಡ್ಕೊಂಡಿರ್ಲಿ. ಬೇಕಾದ್ರೆ ನಮ್ಗೇನಾಗಬೇಕಾಗಿದೆ? ಅವನು ಕಿರ್ಚಾಡಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಲಿ, ನಾವು ಕೃಷ್ಣನನ್ನ ಕಟ್ಟಾಕಿಬಿಟ್ಟು ಕೃಷ್ಣನನ್ನ ನೋಡಿ. ಯಾವ ಕೃಷ್ಣನನ್ನ ಅಂತ? ಕೇಶವಂ ಬದ್ಧ್ವಾ. ಯಾವ ಕೃಷ್ಣನ ಅನುಗ್ರಹದಿಂದ ಬ್ರಹ್ಮರುದ್ರರೇ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾರೋ ಅಂತ ಕೇಶವನನ್ನ ಹಿಡಿದಾಕಿ ಪಾಂಡವರ ಜೊತೆಯೆಲ್ಲ ಯುದ್ಧ ಮಾಡಿಬಿಡೋಣ ಅಂತ ಅವ್ರು 4 ಜನ ಗುಪ್ತವಾಗಿ ಮೀಟಿಂಗ್ ಮಾಡ್ತಾ ಇದ್ದದ್ದನ್ನು ನೋಡಿ ಇಂಗಿತಜ್ಞ ಅಂತಾರೆ. ಎಂಥ ಮಾತು! ಇಂಗಿತ ಅಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿ, ಅವರ ಕಣ್ಣನ್ನ ನೋಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದನ್ನ ತಿಳಿಯುವ ಮಹಾಸಮರ್ಥ ಸಾತ್ಯಕಿ. ಗೊತ್ತಾಗೋಯ್ತು ಅವನಿಗೆ. ಕೃಷ್ಣನ್ ಕಟ್ಟಾಕೋ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು ಅಂತ ಗೊತ್ತಾಯ್ತು. ತಕ್ಷಣಕ್ಕೆ ಕೃತವರ್ಮನ್ ಜೊತೆ ಹೋಗಿ
ಬೇಗ ಸೈನ್ಯ ರೆಡಿ ಮಾಡು, ಕವಚ ಹಾಕೋ, ನೋಡೋ ರಥ ಹತ್ಕೊಂಡು ಸಭಾ ಮುಖದಲ್ಲಿ, ಸಭೆಯ ಬಾಗಲಲ್ಲಿ ಇರ್ಬೇಕು ನೀವು. ನಾನು ಕೃಷ್ಣದೇವರಿಗೆ ಒಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿ ಸಾತ್ಯಕಿ ನೇರವಾಗಿ ಸಭೆಗೆ ಪ್ರವೇಶ ಮಾಡಿ ಹೇಳ್ಬಿಟ್ಟ. ಧೃತರಾಷ್ಟ್ರ, ವಿದುರ, ಯಾರಿಗೆ ವಿದುರ ಯಾರು ಅಂದ್ರೆ ಆತ್ಮಭಾವಿನಂ ಅಂತಾರೆ. ವಿದುರ ಯಾರು ಅಂದ್ರೆ ಆತ್ಮಭಾವಿ. ಭಾವನಾ ಅಂದ್ರೆ ಚಿಂತನೆ ಮಾಡೋದು ಅಂತ, ಭಾವ ಅಂದ್ರೆ ಭಕ್ತಿ ಅಂತ ಅರ್ಥ. ಇವ ಆತ್ಮಭಾವಿ. ಆತ್ಮ ಅಂದ್ರೆ ನಾರಾಯಣ, ಕೃಷ್ಣ. ಕೃಷ್ಣನಲ್ಲಿ ಭಕ್ತಿ ಮಾಡುವ ವಿದುರನಿಗೆ ಹೇಳಿಬಿಟ್ಟ, ಸಭೆಗೆ ಹೇಳಿಬಿಟ್ಟ, ನಗುತ್ತಾ ತಿಳಿಸಿಕೊಟ್ಟ. ಏನ್ ಅಭಿಪ್ರಾಯ, ಅವ್ರ ಪ್ಲಾನ್ ಏನು? ಧರ್ಮಾದರ್ಥಾಚ್ಚ ಕಾಮಾಚ್ಚ ಕರ್ಮ ಸಾಧು ವಿಗರ್ಹಿತಂ ಬಂದಾ ಕರ್ತುಮಿಹೇಚ್ಛಂತಿ ನ ಚಾವಾಪ್ಯಂ ಕಥಂಚನ ಪುರಾ ವಿಕುರ್ವತೆ ಮೂಢಾಃ ಪಾಪಾತ್ಮಾನಃ ಸಮಾಗತಾಃ ಧರ್ಷಿತಾಃ ಕಾಮಮನ್ಯುಭ್ಯಾಂ ಕ್ರೋಧಲೋಭವಶಾನುಗಾಃ ಇಮಂ ಹಿ ಪುಂಡರೀಕಾಕ್ಷಂ ಜಿಘೃಕ್ಷಂತ್ಯಲ್ಪಚೇತಸಃ ಪಟೇನಾಗ್ನಿಂ ಪ್ರಜ್ವಲಿತಂ ಯಥಾ ಬಾಲಾ ಯಥಾ ಜಡಾಃ ಸಾತ್ಯಕೇಸ್ತದ್ವಚ ಶ್ರುತ್ವಾ ವಿದುರೋ ದೀರ್ಘದರ್ಶಿವಾನ್ ಧೃತರಾಷ್ಟ್ರಂ ಮಹಾಬಾಹುಮಬ್ರವೀತ್ ಕುರು ಸಂಸದೀ. ಬಂದ ಧರ್ಮಾರ್ಥ ಕಾಮ, ಈ ಮೂರೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಧರ್ಮದಲ್ಲೂ ಇಲ್ಲ, ಅರ್ಥದಲ್ಲೂ ಇಲ್ಲ, ಕಾಮದಲ್ಲೂ ಇಲ್ಲ ಅಂತಂದ್ಮೇಲೆ ಸಜ್ಜನರು ಆ ಕೆಲಸಗಳನ್ನ ಮಾಡೋದೇ ಇಲ್ಲ ಅಂತಂದ್ರೆ ಸಜ್ಜನರು ಬೈಯುವ. ಸಾಧು ವಿಗರ್ಹಿತಂ, ವಿಗರ್ಹಣ ಅಂದ್ರೆ ನಿಂದೆ. ಸಜ್ಜನರು ನಿಂದೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಆ 4 ಜನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವತ್ತಿಗೂ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತಂದ್ರೆ ಕಾಮಕ್ರೋಧಗಳು ತುಳಿದು ಹಾಕ್ಬಿಟ್ಟಿದೆ ಅವರನ್ನ. ಕ್ರೋಧ ಲೋಭಗಳಿಗೆ ಅವರೇ ವಶರಾಗಿ ಬಿಟ್ಟಿದ್ದಾರೆ. ಮೊದಲೇ ಅವರ ಮನಸ್ಸು ಪಾಪಿಷ್ಠವಾಗಿದೆ, ಜ್ಞಾನ ನಾಶವಾಗಿದೆ. ಆದ್ದರಿಂದ ಅವರು ಮೂಢರಾಗಿದ್ದಾರೆ. ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ವಿಕುರ್ವತೆ, ವಿಕಾರಕ್ಕೊಳಗಾಗ್ತಾ ಇದ್ದಾರೆ ಅವರೆಲ್ಲ. ಬೆಂಕಿಯಲ್ಲಿ ಬಟ್ಟೆ ಧಗ 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 ಅಂತ ಉರಿತಾ ಇರುತ್ತೆ. ಅದನ್ನ ಕಟ್ಟಿ ಹಾಕಿದಂತೆ ಈ ದುಷ್ಟರು ಪುಂಡರೀಕಾಕ್ಷ, ನಮ್ಮ ಕೃಷ್ಣನನ್ನ ಹಿಡಿಬೇಕು, ಕಟ್ಟಾಕ್ಬಿಡ್ಬೇಕು ಅವನನ್ನ ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಆಗತ್ತಾ? ಅವ್ರು ಅಂದ್ಕೊಂಡಿದ್ ಯಾವತ್ತೂ ಆಗಲ್ಲ ಅಂತ ಸಾತ್ಯಕಿ ಸಭೆಯಲ್ಲಿ ನೇರವಾಗಿ ಹೇಳ್ತಾ ಇದ್ದ ಹಾಗೆ ತಕ್ಷಣ ಗೊತ್ತಾಯ್ತು. ಯಾರ ಪ್ಲಾನ್ ಅದು? ಕೃಷ್ಣನನ್ನು ಕಟ್ಟಾಕ್ಬೇಕು ಅಂತ ಯಾರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನ್ ಕಥೆ ಅದು ಅನ್ನೋದೆಲ್ಲ ದೀರ್ಘದರ್ಶಿ. ನೆಕ್ಸ್ಟ್ ಏನಾಗತ್ತೆ ಅನ್ನೋದನ್ನ ಈಗಲೇ ಆಲೋಚನೆ ಮಾಡುವ ಊಹಾ ಸಾಮರ್ಥ್ಯವುಳ್ಳ, ಬುದ್ಧಿಶಕ್ತಿ ಉಳ್ಳ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ ಸಭೆಯಲ್ಲಿ, ಯಥಾ ವಾರಾಣಸಿ ದಗ್ಧ ಸಾಶ್ವ ಸರಸ ಕುಂಜರ ಸಾನುಬಂಧಸ್ತು ಕೃಷ್ಣೇನ ಕಾಶೀನಾಂ ವೃಷಭೋಹತಃ ತಥಾ ನಾಗಪುರಂ ದಗ್ಧ್ವಾ ಶಂಖಚಕ್ರ ಗದಾಧರಃ ಸ್ವಯಂ ಕಾಲೇಶ್ವರೋ ಭೂತ್ವಾ ನಾಶಯಿಷ್ಯತಿ ಕೌರವಾನ್ ಪಾರಿಜಾತಕರಂ ಹ್ಯೇನಂ ಏಕಂ ಯದು ಸುಖಾವಹಂ ನಾಭ್ಯವರ್ಧತ ಸಂರಬ್ಧೋ ವೃತ್ರಃ ವಸುಭಿಃ ಸಹ ಪ್ರಾಪ್ಯ ನಿರ್ಮೋಚನೆ ಪಾಶಾನ್ ಷಟ್ಸಹಸ್ರಾಂತರಸ್ವಿನಃ ಕೃತಾಸ್ತೆ ವಾಸುದೇವೇನ ಹ್ಯುಪಸಂಕ್ರಮ್ಯ ಮೌರವಾನ್ ದ್ವಾರಮಾಸಾದ್ಯ ಸೌಭಸ್ಯ ವಿಧೂಯ ಗದಯಾ ಗಿರಿಂ ಜುಮತ್ಸೇನ ಸಹ ಮಾತ್ಯಃ ಕೃಷ್ಣೇನ ವಿನಿಪಾತಿತಃ ಶೇಷವತ್ವಾತ್ ಕುರುಣಾಂಚ ಧರ್ಮಾಪೇಕ್ಷಿ ತಥಾಚ್ಯುತಃ ಕ್ಷಮತೆ ಪುಂಡರೀಕಾಕ್ಷಃ ಶಕ್ತಃ ಸನ್ ಪಾಪಕರ್ಮಣಾಂ ಏತೇ ಹಿ ಯದಿ ಗೋವಿಂದಂ ಇಚ್ಛಂತಿ ಸಹ ರಾಜಭಿಃ ಅದ್ಯೈವಾತಿಥಯಃ ಸರ್ವೇ ಭವಿಷ್ಯಂತಿ ಯಮಸ್ಯತೆ ಯಥಾ ವಾಯೋಸ್ತೃಣಾಗ್ರಾಣಿ ವಶಂ ಯಾಂತಿ ಬಲೀಯಸಃ ತಥಾ ಚಕ್ರಭೃತಃ ಸರ್ವೇ ವಶಮೇಷ್ಯಂತಿ ಕೌರವಾಃ ರಾಜನ್ ಪರೀತಕಾಲಸ್ಥೆ ಪುತ್ರಾಃ ಸರ್ವೇ ಪರಂತಪ ಅಶಕ್ಯಂ ಅಯಶಸ್ಯಂಚ ಕರ್ಮ ಕರ್ತುಂ ಸಮುದ್ಯತಾಃ ಇಮಂ ಹಿ ಪುಂಡರೀಕಾಕ್ಷಂ ಅಭಿಭೂಯ ಪ್ರಸಂಹ್ಯ ಚ ನಿಗೃಹೀತುಂ ಕಿಲೇಚ್ಛಂತಿ ಸಹಿತಾ ವಾಸವಾನುಜಂ ಇಮಂ ಪುರುಷ ಶಾರ್ದೂಲಂ ಅಪ್ರದೃಶ್ಯಂ ದುರಾಸದಂ
ಆಸಾದ್ಯನ ಭವಿಷ್ಯಂತಿ ಪತಂಗಾ ಇವ ಪಾವಕಂ ಏತೇನ ಶಕ್ತಾಃ ಸರ್ವೇ ಹಿ ಸಾಹಸಾತ್ ಕರ್ತುಮುದ್ಯತಾಃ ಅಯಮಿಚ್ಛಂತಿ ಹಿತಾನ್ ಸರ್ವಾನ್ ಯುಧ್ಯಮಾನಾನ್ ಜನಾರ್ದನಃ ಸಿಂಹೋ ಮೃಗಾನಿವ ಕ್ರುದ್ಧೋ ಗಮಯೇದ್ಯಮ ಸಾಧನಂ ನತ್ವಯಂ ನಿಂದಿತಂ ಕರ್ಮ ಕುರ್ಯಾತ್ ಪಾಪಂ ಕಥಂಚನ ನ ಚ ಧರ್ಮಾದಪಕ್ರಾಮೇತ್ ಅಚ್ಯುತಃ ಪುರುಷೋತ್ತಮಃ ವಿದುರೇಣೈವ ಮುಕ್ತೆ ತು ಕೇಶವೋ ವಾಕ್ಯಮಬ್ರವೀತ್ ಧೃತರಾಷ್ಟ್ರಮಭಿಪ್ರೇಕ್ಷ ಸುಹೃದಾಂ ಶೃಣ್ವತಾಂ ಮಿಥಃ. ಅವನಂತಾನೆ, ಕೃಷ್ಣದೇವರ ಅಸಾಧಾರಣವಾದ ಮಹಾತ್ಮ್ಯಗಳೇನು? ಆನೆ, ಕುದುರೆ, ರಥ, ಶತ್ರು ಸೈನ್ಯ, ಇದೆಲ್ಲದರಿಂದ ಕೂಡಿದ ಕಾಶಿ ನಗರವನ್ನ ಒಬ್ಬನೇ ಕೃಷ್ಣ ಹೇಗೆ ಸುಟ್ಟಾಕ್ಬಿಟ್ನೋ, ಕಾಶಿಯ ರಾಜನ ಪರಿವಾರದ ಜೊತೆಯಲ್ಲಿ ಇಡೀ ವಾರಾಣಸಿ ನಗರವನ್ನೇ ಕೃಷ್ಣ ಸುಟ್ಟಾಕ್ಬಿಟ್ಟ, ಸುಟ್ಟು ಬೂದಿ ಮಾಡಿಬಿಟ್ಟ. ಹಾಗೆ ಶಂಖಚಕ್ರ ಗದಾಧರನಾಗಿರ್ತಕ್ಕಂಥ ಕೃಷ್ಣ, ಅವನು ಕಾಲೇಶ್ವರ, ಕಾಲಕ್ಕೂ ಸ್ವಾಮಿ. ಅವನು ಎರಡು, ಕಾಲಶ್ಚಾಸೌ ಈಶ್ವರಶ್ಚ ಅಂತ ದ್ವಂದ್ವವನ್ನು ಮಾಡ್ಲಿಕ್ಕಾಗತ್ತೆ, ಕಾಲಸ್ಯ ಈಶ್ವರ ಅಂತ ಷಷ್ಠಿಯನ್ನು ಮಾಡ್ಲಿಕ್ಕಾಗತ್ತೆ. ದೇವರು ಕಾಲನೂ ಹೌದು, ಆ ನಮ್ಮ ದೇವರು ಸ್ವಾಮಿಯೂ ಹೌದು, ಈಶ್ವರನೂ ಹೌದು, ಮತ್ತೆ ಕಾಲಕ್ಕೂ ಈಶ್ವರ. ಕಾಲ ನಮ್ಮನ್ನೆಲ್ಲವನ್ನೂ ನುಂಗುವುದು ಕಾಲ, ಅಂಥ ಕಾಲಕ್ಕೂ ಸ್ವಾಮಿಯಾದವನು ಕೃಷ್ಣ. ಮತ್ತೆ ಅವನೇ ಕಾಲ, ಅವನೇ ಈಶ್ವರ. ನಮ್ಮನ್ನ ಸುಟ್ಟಾಕೋದು ಅವನಿಗೇನ್ ಕಷ್ಟ ಅಲ್ಲ. ಹಸ್ತಿನಪುರವನ್ನ ಸುಟ್ಟು ಕೌರವರನ್ನ ಕೊಲ್ಲೋದು ಕೃಷ್ಣನಿಗೇನೂ ಕಷ್ಟ ಅಲ್ಲ. ಎಂಥಂಥ ಅಷ್ಟವಸುಗಳು, ಇವರೆಲ್ಲರ ಜೊತೆ ಇದ್ದ ಇಂದ್ರ ಒಬ್ಬನೇ ಒಬ್ಬ ಕೃಷ್ಣ ಪಾರಿಜಾತವನ್ನ ಅಪಹರಣ ಮಾಡುವಾಗ ಏನ್ ಮಾಡ್ಲಿಕ್ಕಾಯ್ತು ಅವನಿಗೆ? ಪಾರಿಜಾತವನ್ನ ಅಪಹರಣ ಮಾಡ್ಲಿಕ್ಕೆ ಹೊರಟ ಕೃಷ್ಣನನ್ನ ಮುಟ್ಲಿಕ್ಕಾಯ್ತಾ? ನಿರ್ಮೋಚನ ಅಂತ ಒಂದು ಕ್ಷೇತ್ರ, ಅಲ್ಲಿ ಹೋದಂಥ ಕೃಷ್ಣ, ಅಲ್ಲಿ ಮುರ ಅಂತೊಬ್ಬ ಇದ್ದ. ಆ ಮುರಾಸುರ ಪಾಶಗಳನ್ನ ನಿರ್ಮಾಣ ಮಾಡಿದ್ದ. ಅಂತಹ ಮುರಾಸುರನ ಮೌರವ ಪಾಶವನ್ನ ಭೇದನೆ ಮಾಡಿ ಅಲ್ಲಿದ್ದ 6,000 ರಾಕ್ಷಸರನ್ನ ಕೊಂದು ಬಂದಿದ್ದಾನೆ. ಸೌಭ ವಿಮಾನದ ಬಾಗಿಲಿಗೆ ಹೋಗಿ ಆ ಗದೆಯಿಂದ ದೊಡ್ಡ ಬೆಟ್ಟದಂತೆ ಇದ್ದಂತಹ ವಿಮಾನವನ್ನ ಮುರಿದು ಹಾಕಿ ಜುಮತ್ಸೇನನನ್ನ ಕೊಂದು ಬಿಟ್ಟ. ಆದ್ದರಿಂದ ಕೃಷ್ಣನಿಗೆ ಕೌರವರನ್ನ ಕೊಲ್ಲೋದೇನು ಕಷ್ಟ ಅಲ್ಲ, ಇನ್ನೂ ಆಯಸ್ಸಿದೆ ಅವರಿಗೆ. ಒಂದೇ ಒಂದು ನೋಡ್ತಾ ಇದ್ದಾನೆ ಕೃಷ್ಣ, ಅವರ ಆಯಸ್ಸನ್ನ ನೋಡಿ ಸುಮ್ಮನೆ ಇದ್ದಾನೆ. ಏನಾದ್ರೂ ನಿನ್ನ ಮಕ್ಕಳು ದುರ್ಯೋಧನಾದಿಗಳೇನಾದ್ರೂ ದುಷ್ಟ ರಾಜರ ಸಹಾಯದಿಂದ ಕೃಷ್ಣನನ್ನೇನಾದ್ರೂ ಬಂಧನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅವರೆಲ್ಲ ಯಮನಿಗೆ ಗೆಸ್ಟ್ ಆಗಿಬಿಡ್ತಾರೆ. ಇವತ್ತು ಎಂಥ ಮಾತು ನೋಡಿ, ಯಮನ ಮನೆಗೆ ಹೋಗ್ಬಿಡ್ತಾರೆ ಅವರೆಲ್ಲ, ಸಾಮಾನ್ಯ ಅಲ್ಲ. ಏನು, ಸುಂಟರ ಗಾಳಿಗೆ ಸಿಕ್ಕ ಒಂದು ಹುಲ್ಲಿನ ಕಣದಂತೆ ನಾಶ ಆಗ್ಬಿಡ್ತಾರೆ. ಅವನ ಒಂದು ಸುದರ್ಶನ ಚಕ್ರ ಸಾಕು, ಚಕ್ರಭೃತಃ, ಚಕ್ರಧಾರಿಯಾದ ನಮ್ಮ ಶ್ರೀಕೃಷ್ಣನಿಗೆ ಎಲ್ಲ ವಶರಾಗ್ಬಿಡ್ತಾರೆ. ಆದ್ದರಿಂದ ರಾಜ, ನಿನ್ನ ಮಕ್ಕಳಿಗೆ ಕಾಲ ಬಂದಿದೆ. ಆದ್ದರಿಂದ ಯಾವುದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಯಾವುದನ್ನ ಮಾಡಿದ್ರೆ ಇರೋ ಬರೋ ಕೀರ್ತಿಯು ಹಾಳಾಗ್ಬಿಡುತ್ತೆ. ಅಂತ ಕೆಲಸ ಮಾಡ್ಬೇಕು ಅಂತ ರೆಡಿ ಹಾಕೊಂಡು ಕೂತ್ಕೊಂಡಿದ್ದಾರೆ ಅವರೀಗ ದುಷ್ಟರು. ಉಪೇಂದ್ರ ಕೃಷ್ಣ ಪುಂಡರೀಕಾಕ್ಷ ಅವನನ್ನ ಹಿಡಿದು ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರಲ್ಲ. ಯಾರನ್ಕೊಂಡ್ರಿ ಅವನ ಹತ್ರ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಸೋಲು ಅನ್ನೋದೇ ಇಲ್ಲ ನಮ್ಮ ಸ್ವಾಮಿ ಕೃಷ್ಣನಿಗೆ. ಅವನ ಹತ್ರ ಹೋಗಿ ಈ ಬಟರ್ಫ್ಲೈ ಚಿಟ್ಟೆಗಳು ಅಗ್ನಿಯ ಬಣ್ಣವನ್ನ ನೋಡಿ ಏನೋ ತಿನ್ನೋ ಪದಾರ್ಥ ಅಂತ ರೂಪಕ್ಕೆ ಮನಸೋತು ಅಗ್ನಿಯಲ್ಲಿ ಬಿದ್ದು ಉರಿದು ಹೋಗುವಂತೆ ಸತ್ತೋಗ್ತಾರೋ. ಇವರೆಲ್ಲ ಒಟ್ಟಿಗೆ ಸೇರಿ ಹಿಡಿಯಕ್ಕಾಗಲ್ಲ ಕೃಷ್ಣನ್ನ. ಆದ್ರೆ ಬುದ್ಧಿ ಹಾಳಾಗಿದೆ, ವಿವೇಕ ಇಲ್ಲ. ಅವನೇನಾದ್ರೂ ಸಂಕಲ್ಪವನ್ನ ಮಾಡಿಕೊಂಡ್ರೆ ನಮ್ಮ ಜನಾರ್ದನ ನೋಡಿ, ಅಲ್ಲಲ್ಲಿ ಉಪಯೋಗ ಮಾಡುವ ಶಬ್ದಗಳನ್ನ ಗಮನ ಕೊಡ್ಬೇಕು ನಾವು. ಚಕ್ರಧರ ಅಂದ್ರು, ಗೋವಿಂದ ಅಂದ್ರು, ಪುಂಡರೀಕಾಕ್ಷ, ಇದೆಲ್ಲ ಭಗವಂತನ ಅಸಾಧಾರಣವಾದ
ಸರ್ವೋತ್ತಮತ್ವವನ್ನು ಹೇಳುವಂತಹ ಶಬ್ದಗಳು. ಅಂದ್ರೆ ಯಾರಿಗೂ ಹಿಡಿಲಿಕ್ಕಾಗೋದಿಲ್ಲ. ಅವನು ಯುದ್ಧ ಏನಾದ್ರೂ ಮಾಡಿಬಿಟ್ರೆ ಎಲ್ಲರನ್ನ ಮನೆ ಕಳಿಸ್ಬಿಡ್ತಾನೆ. ಆದ್ರೆ ಹಾಗೆ ಮಾಡಲ್ಲ ಅವನು. ಧರ್ಮದಿಂದ ಅಲ್ಲಾಡಲ್ಲ ಕೃಷ್ಣ. ಅಂಥವನನ್ನು ಕಟ್ಟಾಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಇವರು. ಅಣ್ಣ ಜಾಗೃತಿ ಆಗಿರ್ಬೇಕು. ಯಾವಾಗ ವಿದುರ ಹೇಳಿಬಿಟ್ನೋ, ಧೃತರಾಷ್ಟ್ರನನ್ನು ನೋಡ್ತಾ ಎಲ್ಲರೂ ಕೇಳಿಸ್ಕೊಳ್ಳೋ ಹಾಗೆ ನಮ್ಮ ಕೃಷ್ಣ ಮಾತಾಡ್ತಾನೆ. ರಾಜನ್ನೇತೆ ಯದಿ ಕ್ರುದ್ಧಾಃ ಮಾಂ ನಿಗೃಹ್ಣೀಯುರೋಜಸ ಏತೆ ವಾ ಮಾಮಹಂ ವೈನಾನ್ ಅನುಜಾನೀಹಿ ಪಾರ್ಥಿವ ಏತಾನ್ ಹಿ ಸರ್ವಾನ್ ಸಂರಬ್ಧಾನ್ ನಿಯಂತು ಮಹಮುತ್ಸಹೇ ನತ್ವಹಂ ನಿಂದಿತಂ ಕರ್ಮ ಕುರ್ಯಾಂ ಪಾಪಂ ಕಥಂಚನ ಪಾಂಡವಾರ್ಥೇ ಹಿ ಲುಭ್ಯಂತಃ ಸ್ವಾರ್ಥಾತ್ ಭ್ರಶ್ಯಂತಿ ತೇ ಸುತಾಃ ಏತೆ ಚೇದೇವಮಿಚ್ಛಂತಿ ಕೃತಕಾರ್ಯೋ ಯುಧಿಷ್ಠಿರಃ ಅದ್ಯೈವ ಹ್ಯಕಮೇನಾಂಶ್ಚ ಯೇ ಚೈನಾನನು ಭಾರತ ನಿಗೃಹ್ಯ ರಾಜ್ಯೇ ರಾಜಾನಂ ಸ್ಥಾಪಯಿಷ್ಯಾಮಿ ಪಾಂಡವಂ ಏಷ ಮೇ ನಿಶ್ಚಯೋ ರಾಜನ್ ಯದ್ಯೇಷೋಸ್ಯ ವಿನಿಶ್ಚಯಃ ನರ್ದಂತು ಸಹಿತಾಃ ಶಂಖಾಃ ಪಣವಾನಕ ನಿಸ್ವನೈಃ ಅನಾಯಾಸೇನ ಪಾರ್ಥಾನಾಂ ವರ್ತತಾಂಚ ಶಿವಂ ಮಹತ್ ನಿಗೃಹ್ಯ ರಾಜನ್ ಪಾರ್ಥೇಭ್ಯೋ ದದ್ಯಾಂ ಚೇತ್ ಸುಕೃತಂ ಭವೇತ್ ಇದಂತು ನ ಪ್ರವರ್ತೇತ ನಿಂದಿತಂ ಕರ್ಮ ಭಾರತ ಸನ್ನಿಧೌ ತೇ ಮಹಾರಾಜ ಕ್ರೋಧಜಂ ಪಾಪ ಬುದ್ಧಿಜಂ ಏಷ ದುರ್ಯೋಧನೋ ರಾಜನ್ ಯಥೇಚ್ಛಸಿ ತಥಾಸ್ತು ತತ್ ಅಹಂತು ಸರ್ವಾನ್ ಸಮಯಾನ್ ಅನುಜಾನಾಮಿ ತೇ ನೃಪ ಏತಚ್ಛ್ರುತ್ವಾ ತು ವಿದುರಂ ಧೃತರಾಷ್ಟ್ರೋಭ್ಯಭಾಷತ. ನಮ್ಮ ಕೃಷ್ಣದೇವರು ಮಾತಾಡ್ತಾರೆ, ರಾಜ ಒಂದು ವೇಳೆ ಕೋಪದಿಂದ ನನ್ನನ್ನೇನಾದ್ರೂ ಹಿಡಿಯಕ್ಕೆ ಪ್ರಯತ್ನ ಪಟ್ರೆ ನನಗೆ ಅನುಮತಿ ಕೊಡು, ನಾನೇ ಕಟ್ಟಾಕ್ಬಿಡ್ತೀನಿ ಅವ್ರನ್ನ. ಒಂದಾ ನನ್ನನ್ನವರು ಬಂಧನ ಮಾಡ್ಲಿ, ಇಲ್ಲ ನಾನು ಅವ್ರನ್ನ ಬಂಧನ ಮಾಡ್ಬಿಡ್ತೇನೆ. ನನಗೇನು ಅವ್ರನ್ನ ಹಿಡಿದಾಕೋದು ನನಗೇನು ಕಷ್ಟ ಅಲ್ಲಪ್ಪ, ಆದ್ರೆ ಕೆಟ್ಟ ಕೆಲಸ ನಾನು ಮಾಡಲ್ಲ. ಪಾಂಡವರಿಗೋಸ್ಕರವಾಗಿ ಪಾಂಡವರ ಸಂಪತ್ತನ್ನ ಅಪೇಕ್ಷೆ ಮಾಡ್ತಾ ಇದ್ದ ನಿನ್ನ ಮಕ್ಕಳು. ಪಾಂಡವರ ಸಂಪತ್ತನ್ನ, ಪಾಂಡವರಿಗೆ ಸೇರಿದ ಆಸ್ತಿಯನ್ನ ಕದಿಬೇಕು ಅಂತ ಹೊರಟಿದ್ದಾರಲ್ಲ, ಇದರಿಂದ ಬರೋ ಫಲ ಏನು ಅಂದ್ರೆ ಅವರದ್ದು ಕಳ್ಕೊಳ್ತಾರೆ. ಇವರೇನಾದ್ರೂ ಇದೆ ಅವರ ಸಂಕಲ್ಪ ನಿನ್ನ ಮಕ್ಕಳದ್ದು ಅಂತಂದ್ರೆ ಧೃತರಾಷ್ಟ್ರ ಅವನು ಮಾಡಬೇಕಾದ್ದೆಲ್ಲ, ಅವನ್ ಕೃತಕೃತ್ಯ ಮಾಡಬೇಕಾದ್ದೆಲ್ಲ ಮಾಡಿದಾಗಾಯ್ತು. ನಾನು ಇವತ್ತೇ ನಿನ್ನ ಮಕ್ಕಳನ್ನ, ಅವರ ಫಾಲೋವರ್ಸ್ನನ್ನ ಕಟ್ಟಾಕಿ ನಿಗ್ರಹ ಮಾಡಿ ಧರ್ಮರಾಜನನ್ನ ರಾಜನನ್ನಾಗಿ ಮಾಡಿಬಿಡ್ತೇನೆ. ದುರ್ಯೋಧನ ನನ್ನನ್ನು ಹಿಡಿಯೋದೇ ಅವನ್ ನಿಶ್ಚಯ ಆದ್ರೆ ನನ್ನ ನಿಶ್ಚಯನೂ ಅದೇ. ಶಂಖ ಮೊಳಗಲಿ, ಪಣವ ಆನಕ ಶಂಖಗಳೆಲ್ಲ ಅಂದ್ರೆ ನಾನಾ ವಾದ್ಯ ಘೋಷ ಆಗಲಿ, ಯುದ್ಧ ಘೋಷ ಆಗಲಿ, ಕಷ್ಟ ಇಲ್ಲದ ಹಾಗೆ. ಅಂದ್ರೆ ಯುದ್ಧ ಮಾಡೋದೇ ಬೇಡ, ನಾನು ಒಬ್ಬನೇ ಸಾಕು ನಿನ್ ಮಕ್ಕಳನ್ನ ಕಟ್ಟಾಕಕ್ಕೆ. ಆದ್ರೆ ನಿನ್ನ ಒಬ್ಬ ರಾಜನ ಸನ್ನಿಧಾನದಲ್ಲಿ ಯಾವುದನ್ನ ಮಾಡಬಾರದು, ನಾನದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ಬ ರಾಜನ ಸನ್ನಿಧಾನದಲ್ಲಿ ಅದು ಯಾವುದನ್ನು ಮಾಡಬಾರ್ದು. ಅದಕ್ಕೆ ನಾನದನ್ನ ಮಾಡಲ್ಲ. ನಿನ್ನ ಮಗ ಅವ ಏನ್ ಅಂದುಕೊಳ್ತಾನೋ ಅದನ್ನ ಮಾಡ್ಲಿ, ಟೈಮ್ ಕೊಡ್ತೀನಿ. ಎಷ್ಟು ದಾರಿ ಇದೆ, ಎಷ್ಟೆಲ್ಲ ಮಾರ್ಗಗಳಿದೆ, ಅದೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಏನಾದ್ರು ಮಾಡ್ಲಿ. ನಿನ್ನ ಮಗ ಏನಾದ್ರೂ ಹಾಗೆ ಮಾಡಿದ್ರೆ ನಂದು ಒಂದು ಪ್ಲಾನಿಂಗ್ ಹೇಳಿದ್ದೀನಲ್ಲ, ನಾನು ಹಾಗೆ ಮಾಡ್ತೇನೆ. ಧರ್ಮರಾಜನಿಗೆ ಇನ್ನು ಈಸಿಯೆಸ್ಟ್ ಮೆಥಡ್ ಅಲ್ಲಿ ರಾಜ್ಯ ಸಿಕ್ಕಿಬಿಡತ್ತೆ. ಯಾವಾಗ ಕೃಷ್ಣ ಹೇಳಿದ್ನು ವಿದುರಂಗ್ ಹೇಳ್ದ, ಕ್ಷಿಪ್ರಮಾನಯತಂ ಪಾಪಂ ರಾಜ್ಯ ಲುಬ್ಧಂ ಸುಯೋಧನಂ ಸಹಮಿತ್ರಂ ಸಖಾಮಾತ್ಯಂ ಸಸೋದರ್ಯಂ ಸಖಾನುಗಂ ಶಕ್ನುಯಾಂ ಯದಿ ಪಂಥಾನಂ ಅವತಾರಯಿತುಂ ಪುನಃ ತಥೋ ದುರ್ಯೋಧನಂ ಕ್ಷತ್ತ ಪುನಃ ಪ್ರಾವೇಶಯತ್ ಸಭಾಂ ಅಕಾಮಂ ಭ್ರಾತೃಭಿಃ ಸಾರ್ಧಂ ರಾಜಭಿಃ ಪರಿವಾರಿತಂ. ಅಥ ದುರ್ಯೋಧನಂ ರಾಜಾ ಧೃತರಾಷ್ಟ್ರೋಭ್ಯಭಾಷತ ಕರ್ಣದುಶ್ಯಾಸನಾಭ್ಯಾಂಚ ರಾಜಭಿಶ್ಚ ಸುಸಂವೃತಂ ದೃಶಂ ಸಹತ ಭೂಯಿಷ್ಠ ಕ್ಷುದ್ರಕರ್ಮ ಸಹಾಯವಾನ್ ಪಾಪೈಃ ಸಹಾಯೈಃ ಸಂಗತ್ಯ ನಿಗೃಹೀತುಂ ಕಿಲೇಚ್ಛಸಿ ನಿರ್ಮೋಚನೆ ಷಟ್ಸಹಸ್ರಾಃ ಪಾಶೈರ್ಬದ್ಧಾಃ ಮಗಾಸುರಾಗ ಗೃಹೀತುಂ ನಾಶಕಂಶ್ಚೈನಂ ತಂತ್ವಂ ಪ್ರಾರ್ಥಯಸೆ ಬಲಾತ್.
ಪ್ರಾಗ್ಜ್ಯೋತಿಷಗತಂ ಶೌರಿಂ ನರಕಃ ಸಹ ದಾನವೈಃ ಗ್ರಹೀತುಂ ನಾಶಕತ್ತತ್ರ ತ್ವಂ ತಂ ಪ್ರಾರ್ಥಯಸೆ ಬಲಾತ್ ಅನೇನ ಹಿ ಹತಾ ಬಾಲ್ಯೆ ಪೂತನಾ ಶಿಶುನಾ ತದಾ ಗೋವರ್ಧನೋ ಧಾರಿತಸ್ತ್ಯಾಗವಾರ್ಥೆ ಭರತಋಷಭ ಅರಿಷ್ಟೋ ಧೇನುಕಶ್ಚೈವ ಚಾಣೂರಶ್ಚ ಮಹಾತ್ಮನ ಅಶ್ವರಾಜಶ್ಚ ನಿಹತಃ ಕಂಸಶ್ಚಾರಿಷ್ಟಮಾಚರನ್ ಜರಾಸಂಧೋ ದಂತವಕ್ರಃ ಶಿಶುಪಾಲಶ್ಚ ವೀರ್ಯವಾನ್ ಬಾಣಶ್ಚ ನಿಹತಃ ಸಂಖ್ಯೆ ರಾಜಾನಶ್ಚ ನಿಷೂದಿತಾಃ ವರುಣೋ ನಿರ್ಜಿತೋ ರಾಜ ಪಾವಕಶ್ಚಾಮಿತೌಜಸಾ ಪಾರಿಜಾತಂ ಚ ಹರತಾ ಜಿತಃ ಸಾಕ್ಷಾತ್ ಶಚೀಪತಿಃ ಯ ಕಾರಣವೇ ಚ ಸ್ವಪತಾ ನಿಹತೌ ಮಧುಕೈಟಭೌ ಜನ್ಮಾಂತರಮುಪಾಗಮ್ಯ ಹಯಗ್ರೀವಸ್ತಥಾ ಹಯಃ ಅಯಂ ಚ ಕರ್ತಾ ನ ಕ್ರಿಯತೆ ಕಾರಣಂ ಚಾಪಿ ಪೌರುಷೇ ಯದ್ಯದಿಚ್ಛೇದಯಂ ಶೌರಿಃ ತತ್ತತ್ ಕುರ್ಯಾದಯತ್ನತಃ ತಂತು ಬುದ್ಧ್ಯಸಿ ಗೋವಿಂದಂ ತನ್ನ ಬುದ್ಧ್ಯಸಿ ಗೋವಿಂದಂ ಘೋರ ವಿಕ್ರಮವಚ್ಯುತಂ ಆಶೀ ವಿಷಮಿವ ಕ್ರುದ್ಧಂ ತೇಜಸಾಂ ರಾಶಿಮೂರ್ಜಿತಂ ಉದ್ಧರ್ಷಯನ್ ಮಹಾಬಾಹುಂ ಕೃಷ್ಣಮಕ್ಲಿಷ್ಟಕಾರಿಣಂ ಪತಂಗೋಗ್ನಿಮಿವಾಸಾದ್ಯ ಸಾಮಾತ್ಯೋ ನ ಭವಿಷ್ಯಸಿ. ಎಂಥ ಮಾತಂತ ನೋಡಿ. ಏನನ್ಕೊಂಡಯ್ಯ ಅವಾಗ ಕೃಷ್ಣನ ಇಷ್ಟು ಕೋಪದಿಂದ ಕೂಡಿದ ಮಾತುಗಳನ್ನ ಕೇಳಿದ ಮೇಲೆ ಮಾತಾಡ್ಬೇಕು ಅನ್ನಿಸ್ತು ಧೃತರಾಷ್ಟ್ರನಿಗೆ. ವಿದುರಂಗ್ ಹೇಳ್ದ, ಹೋಗ್ ಕರ್ಕೊಂಬಾರಪ್ಪ ಅವನ್ನ. ರಾಜ್ಯಲೋಭಿಯಾದ ಮಿತ್ರರ, ಅಮಾತ್ಯರ, ಫಾಲೋಯರ್ಸ್ಗಳ, ತಮ್ಮಂದಿರ ಜೊತೆ ಇರುವಂತಹ ದುರ್ಯೋಧನನ್ ಕರ್ಕೊಂಡ್ ಬಾ. ಎಷ್ಟು ಒಳ್ಳೆ ದಾರಿಲಿಡಕ್ ಪ್ರಯತ್ನ ಪಡ್ಬೇಕೋ ಅಷ್ಟು ಮಾಡ್ತೀನಿ ನಾನು. ಹೋಗು ಅಂದಾಗ ವಿದುರ ಹೋಗ್ತಾನೆ, ಕರೀತಾನೆ. ಸಭೆಗೆ ಬರಕ್ಕಿಷ್ಟವೇ ಇಲ್ಲ ಅವನಿಗೆ. ಬಲವಂತ ಮಾಡಿ ಕರ್ಕೊಂಬಂದ. ಹಾಗಂತಾನೆ ಕರ್ಣ, ದುಶ್ಯಾಸನ ಮತ್ತು ಅವನ ಪರಿವಾರದ ರಾಜರು, ಶಕುನಿ ಇವರೆಲ್ಲರ ಜೊತೆಯಲ್ಲಿದ್ದಂತಹ ದುರ್ಯೋಧನನಿಗೆ ಹೇಳ್ತಾನೆ ಧೃತರಾಷ್ಟ್ರ, ಏ ನೃಶಂಸ, ಹೇ ಕ್ರೂರ, ಹತಭೂಯಿಷ್ಠ, 90% ಸತ್ತೇ ಹೋಗಿದ್ಯಾ ನೀನು, ಬದುಕಿಲ್ಲ. ಕೆಟ್ಟ ಕೆಲಸ ಮಾಡೋರ್ನೇ ನಿನ್ ಪಕ್ಕ ಇಟ್ಕೊಂಡಿದ್ಯಲ್ಲ. ನೀವೆಲ್ಲ ಸೇರಿ ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀರೇಣ. ಯಾರು ಗೊತ್ತಾ, ಅವನು ನಿರ್ಮೋಚನ ಕ್ಷೇತ್ರದಲ್ಲಿ 6,000 ಮುರಪಾಶಗಳಿಂದ ರೆಡಿಯಾಗಿದ್ದಂತ ಮುರನನ್ನ ನಾಶ ಮಾಡಿದವನು ಕೃಷ್ಣ. ಆ ಮುರಪಾಶಗಳಿಗೆ ಸಿಗದೆ ಇರೋ ನಿಮ್ಗೆ ಸಿಗ್ತಾನೇನ್ರೋ? ಪ್ರಾಗ್ಜ್ಯೋತಿಷ ನಗರ ನರಕಾಸುರನಿಗೆ ಹಿಡಿಯಕ್ಕಾಗ್ಲಿಲ್ಲ, ನೀ ಹಿಡಿತ್ಯ ಅವನ್ನ? ಮಗುವಾಗಿದ್ದಾಗಲೇ ಪೂತನ ಸಂಹಾರ ಮಾಡಿದ. ಗೋವುಗಳಿಗೋಸ್ಕರವ ಗೋವರ್ಧನ ಪರ್ವತವನ್ನ ಎತ್ತಿದ ಅರಿಷ್ಟ, ಧೇನುಕ, ಚಾಣೂರ, ಅಶ್ವರಾಜ ಅಂದ್ರೆ ಕೇಶಿ, ಇವರೆಲ್ಲರೂ ಸತ್ತೋದ್ರು. ಅಷ್ಟ್ಯಾಕೆ, ತಪ್ಪು ಮಾಡಿದ ಮಾವನನ್ನೇ ಬಿಡ್ಲಿಲ್ಲ. ಅರಿಷ್ಟಮಾಚರನ್ ಕಂಸಂ, ತಪ್ಪು ಮಾಡ್ತಾ ಇದ್ದ, ಕೆಟ್ಟ ಕೆಲಸ ಮಾಡ್ತಾ ಇದ್ದ ಕಂಸ ಮುಗಿಸಾಕ್ಬಿಟ್ಟ ಕೃಷ್ಣ. ಜರಾಸಂಧ, ದಂತವಕ್ರ, ಶಿಶುಪಾಲ, ಬಾಣ ಇವ್ರದೆಲ್ಲ ಏನಾಯ್ತು ಕಥೆ? ದೊಡ್ಡ ದೊಡ್ಡ ರಾಜರುಗಳು ಅಂತ ಮೆರಿತಾ ಇದ್ದ ಪೌಂಡ್ರಕ ಎಲ್ಲ ಏನಾಗೋದ್ರು? ಪಾರಿಜಾತವನ್ನ ಕಿತ್ತು ತರುವ ಸಂದರ್ಭದಲ್ಲಿ ಇಂದ್ರ, ವರುಣ, ಅಗ್ನಿ ಯಾರಿಗೂ ಇವನನ್ನ ಟಚ್ ಮಾಡ್ಲಿಕ್ಕಾಗ್ಲಿಲ್ಲ. ಇದು ಈ ಅವತಾರ ಕಾಲದಲ್ಲಿ ಮಾಡಿದ ವೈಭವ. ಈ ಕಾರಣವೇ ಚ ಸ್ವಪತ, ಪ್ರಳಯ ಕಾಲದಲ್ಲಿ ಒಬ್ಬನೇ ಮಲಗಿದ್ದಾಗ ಮಧುಕೈಟವರು ಬಂದ್ರು. ಆ ಮಧುಕೈಟವರನ್ನ ಕೊಂದ. ಮತ್ತೊಂದು ಅವತಾರದಲ್ಲಿ ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ. ಯಾರು ಗೊತ್ತಾ ಕೃಷ್ಣ? ಅಯಂಚಕರ್ತ, ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥವನು ಇವನೇ. ಇವನನ್ನ ಸೃಷ್ಟಿ ಮಾಡೋರು ಯಾರು? ನ ಕ್ರಿಯತೆ, ಇವನನ್ನ ಯಾರೂ ಟಚ್ ಮಾಡಲ್ಲ, ಇವನನ್ನ ಯಾರೂ ಸೃಷ್ಟಿ ಮಾಡಲ್ಲ. ಎಲ್ಲರಲ್ಲಿ ಶಕ್ತಿ ಅಂತ ಏನಿದೆ, ಬಲ ಅಂತ ಏನಿದೆ, ಅದೆಲ್ಲಕ್ಕೂ ಇವನೇ ಕಾರಣ. ಅವನು ಏನು ಮಾಡಬೇಕು ಅಂತ ಅಂದುಕೊಳ್ತಾನೋ, ಇಂಥದ್ದಾಗಬೇಕು ಅಂದ್ರೆ ಅಪ್ರಯತ್ನವಾಗಿ ಅನಾಯಾಸವಾಗಿ ಮಾಡ್ತಾನೆ ಕೃಷ್ಣ. ಆದ್ದರಿಂದ ಅವನ ಪರಾಕ್ರಮ, ಅವನ ತೇಜಸ್ಸು ಏನು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಕೃಷ್ಣನನ್ನ ಅವಮಾನ ಮಾಡಿ, ಕೃಷ್ಣ ದ್ವೇಷವನ್ನ ಮಾಡಿ, ಅಗ್ನಿ ಹತ್ತಿರಕ್ಕೆ ಚಿಟ್ಟೆಗಳು ಬಂದು ಬೀಳುವಂತೆ ಬಿದ್ದು ನಾಶ ಆಗಬೇಡ್ರಿ.
ನಾಶ ಆಗಬೇಡ್ರಿ ಕೃಷ್ಣ ಅಂತಾನೆ. ಯಾವಾಗ ವಿದುರ ಹೀಗೆಲ್ಲ ಹೇಳುವಂತಹ, ಧೃತರಾಷ್ಟ್ರಾದಿಗಳೆಲ್ಲ ಹೀಗೆ ಮಾತಾಡುವಂತಹ ಸಂದರ್ಭದಲ್ಲಿ ಕೃಷ್ಣ ಮಾತಾಡ್ತಾನೆ. ವಿದುರೇಣೈವ ಮುಕ್ತಸ್ತು ಕೇಶವ ಪರವೀರ ದುರ್ಯೋಧನಂ ಧಾರ್ತರಾಷ್ಟ್ರಂ ಅಭ್ಯಭಾಷತ ವೀರ್ಯವಾನ್. ಇದೆಲ್ಲ ಯಾಕೆ ಮಾತಾಡಿದ್ದು ಕೃಷ್ಣ? ಚೆನ್ನಾಗಿದೆ. ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಇದರ ಹಿನ್ನೆಲೆಯಲ್ಲಿರುವ ತತ್ವವನ್ನು, ಇದನ್ನು ಕೃಷ್ಣ ಮೊದಲೇ ಮಾತಾಡ್ಬೋದಾಗಿತ್ತು. ಈಗ ಯಾಕೆ ಹೇಳ್ದ ಅಂತಂದ್ರೆ, ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಮಾತ್ರದಿಂದಲೇ ಅವರ ಪಾಪಗಳೆಲ್ಲ ಪೂರ್ಣ ಆಗೋಯ್ತು. ಅಂದ್ರೆ ಕೃಷ್ಣನನ್ನ ಕಟ್ಟಾಕ್ಬೇಕು, ಅವನನ್ನ ಹಿಡಿದು ಬಿಡಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಟ್ರೋ ಅವರೆಲ್ಲ ಯಾರು? ದೈತ್ಯರು. ಕೃಷ್ಣನನ್ನ ಹಿಡಿಯಬೇಕು, ಕೃಷ್ಣನನ್ನ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟವರೆಲ್ಲ ದೈತ್ಯರು, ವಿಬುಧ ಪ್ರತೀಪಾಹ. ಆದ್ದರಿಂದ ವಿಕರ್ಣ ಮೊದಲಾಗಿರತಕ್ಕ ಅವರೆಲ್ಲರೂ ಕೂಡ ಸಾಯ್ಲಿಕ್ಕೆ ಯೋಗ್ಯರಾದ್ರು. ಮತ್ತೆ ಶುಭಾಂಗತಿಂಚ, ಕೆಟ್ಟ ಗತಿಯನ್ನ ಪಡೆದ್ರು. ಆದ್ರೆ ಆ ದುಷ್ಟರಲ್ಲಿ ಒಬ್ಬ ಇದ್ನಲ್ಲ, ಕರ್ಣ. ಆ ಕರ್ಣಂದೇನು ಕಥೆ? ಆಚಾರಂತಾರೆ, ಕರ್ಣಸ್ಸುರಾಗ್ರ್ಯೋಪಿ ಸುಯೋಧನಾರ್ಥೆ ನ್ಯಮಂತ್ರ ಯದ್ಭಾವತೋ ನೈವ ದುಷ್ಟ. ಕರ್ಣ ಸುರಾಗ್ರ್ಯ, ದೇವಾಂಶ, ಸೂರ್ಯಾವತಾರಿ. ಹಾಗಿದ್ರೂ ಕೂಡ ಅವನು ಅಸುರಾವೇಶಯುಕ್ತ. ಅದಕ್ಕೋಸ್ಕರವಾಗಿಯೇ ದುರ್ಯೋಧನನಿಗೆ ಸಂತೋಷ ಆಗಲಿ ಅಂತ ಮೀಟಿಂಗ್ ಅಲ್ಲಿ ಸೇರಿದ್ದ. ಅದು ಬಿಟ್ರೆ ಭಾವದುಷ್ಟ ಅಲ್ಲ ಅವನು, ಪ್ರಭಾವ ದುಷ್ಟ ಅವನು. ನೋಡಿ, ಭಾವಕ್ಕೂ ಪ್ರಭಾವಕ್ಕೂ ಇಷ್ಟೇ ವ್ಯತ್ಯಾಸ. ಭಾವ ಅಂದ್ರೆ ಸ್ವಭಾವ, ಮನಸ್ಸು. ಮನಸ್ಸಿನಲ್ಲಿ ದುಷ್ಟತನ ಇಲ್ಲ ಅವನಿಗೆ. ಪ್ರಭಾವ ದುಷ್ಟ ಅಂದ್ರೆ ಅಸುರಾವೇಶಯುಕ್ತನಾಗಿದ್ದ. ಆದ್ದರಿಂದ ಅವನು ಸತ್ತ ಮೇಲೆ ನರಕಕ್ಕೆ ಹೋದನ ಅಂದ್ರೆ ಇಲ್ಲ, ಒಳ್ಳೆ ಗತಿ ಆಯ್ತು. ಆದ್ದರಿಂದ ಆ ಸಂದರ್ಭದಲ್ಲಿ ದುರ್ಯೋಧನಾದಿಗಳು ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ಅವನಿಗೆ ಯಾರ್ಯಾರು ಮಾಡಿಬಿಡೋಣ ಅಂತ ಸಪೋರ್ಟ್ ಮಾಡಿದ್ರು ಎಲ್ಲ ತಮಸ್ಸಿಗೆ ಹೋದ್ರೆ, ಕೃಷ್ಣನಿಗೆ ಅನುಕೂಲಕರಾಗಿ ಯಾರ್ಯಾರಿದ್ರು ಅವರೆಲ್ಲ ಸಾತ್ವಿಕರು. ಯತ್ರ ಅನುಕೂಲ್ಯ ಪರಮಸ್ಯತೆ ಶುಭಾಹ. ಆಚಾರಂತಾರೆ ಅವರೆಲ್ಲರೂ ಕೂಡ ಶುಭ ಸ್ವಭಾವದವರು, ಸಾತ್ವಿಕರು, ಮುಕ್ತಿಯೋಗ್ಯರು. ಇದನ್ನ ತೋರಿಸ್ಬೇಕಲ್ಲ ಕೃಷ್ಣ. ಗೊತ್ತಿದೆ ಅವನಿಗೆ, ಆದ್ರೂ ಸಾತ್ವಿಕೆ ಹೇಳಿದ ಮಾತನ್ನ ಕೇಳುವ. ಸಾತ್ವಿಕೆ ಹೇಳಿದ ಮಾತನ್ನ ಕೇಳಿ ಏನು ಮಾಡ್ದ? ಹೇಳ್ತಾರೆ, ವಿದುರೇಣೈವ ಮುಕ್ತೇತು. ವಿದುರ, ಧೃತರಾಷ್ಟ್ರ ಇವರೆಲ್ಲ ಹೀಗೆ ಹೇಳ್ತಾ ಇರೋ ಸಂದರ್ಭದಲ್ಲಿ ಕೃಷ್ಣ ಕೇಶವ ಬ್ರಹ್ಮರುದ್ರ ನಿಯಾಮಕ ದುರ್ಯೋಧನನಿಗೆ ಹೇಳ್ತಾನೆ, ಏಕೋಹಮಿತಿ ಯನ್ಮೋಹಾನ್ ಮನ್ಯಸೇ ಮಾಂ ಸುಯೋಧನ. ನೋಡಿ, ವಿಶ್ವರೂಪ ದರ್ಶನ ಅಧ್ಯಾಯ ತೋರಿಸೋದಕ್ಕಿಂತ ಮೊದಲೇ ಒಂದು ವಿಶ್ವರೂಪ. ಭಾಗವತಾದಿ ಗ್ರಂಥಗಳನ್ನ ಕೇಳಿದವರಿಗೆ ಅಲ್ಲೊಂದೆರಡು ವಿಶ್ವರೂಪ ಕಂಡಿದೆ. ಬಾಯಲ್ಲಿ ಒಂದು ವಿಶ್ವರೂಪ, ಆಕಳಿಸಿದಾಗ ಒಂದು ವಿಶ್ವರೂಪ, ಮಣ್ಣು ತಿಂದಾಗ ಒಂದು ವಿಶ್ವರೂಪ, ಅದಾದ್ಮೇಲೆ ರುಕ್ಮಿಣಿಯ ಜೊತೆಯಲ್ಲಿ ರುಕ್ಮಿಣಿ ನಂಗೆ ಮದುವೆ ಮಾಡ್ಕೊಟ್ರೆ ನನಗೆ ಏನಾಗ್ಬೇಕಾದಿಲ್ಲ ರುಕ್ಮಿಣಿಯಿಂದ ಅಂತ ಭೀಷ್ಮಕರಾಜರಿಗೆ ತೋರಿಸಿದ ಒಂದು ವಿಶ್ವರೂಪ. ಅದಾದ್ಮೇಲೆ ರಾಸಕ್ರೀಡಾ ವೈಭವ ಅದನ್ನ ಮಾಡುವಾಗ ವಿಶ್ವರೂಪ. ಅದಾದ್ಮೇಲೆ ಎಲ್ಲ 16,108 ಹೆಂಡತಿಯರ ಜೊತೆಯಲ್ಲಿದ್ದ ವಿಶ್ವರೂಪ, ಬಹುರೂಪಗಳು. ಈಗ ಒಂದು ವಿಶ್ವರೂಪ ತೋರಿಸೋದು ಕೃಷ್ಣ. ಅದಾದ್ಮೇಲೆ ಕೊನೆಯದಾಗಿ ವಿಶ್ವರೂಪ ಯಾವುದೋ ಯುದ್ಧ ಭೂಮಿಯಲ್ಲಿ ತೋರಿಸಿದ ವಿಶ್ವರೂಪ. ಇಷ್ಟು ವಿಶ್ವರೂಪಗಳನ್ನ ಕೃಷ್ಣ ತೋರಿಸಿದ್ದಾನೆ. ಅದರಲ್ಲಿ ಬ್ರಹ್ಮಾಂಡ ನಿಯಾಮಕವಾದ ಆಯಾ ದೇವತೆಗಳನ್ನ ತನ್ನ ಶರೀರದಲ್ಲಿ ಇಟ್ಟುಕೊಂಡಂತಹ ರೂಪವನ್ನ 2 ಬಾರಿ ತೋರಿಸ್ತ. ಒಂದು ಈಗ, ಒಂದಾಮೇಲೆ. ಅಂದ್ರೆ ಯುದ್ಧ ಕಾಲದಲ್ಲಿ ಒಂದು ಭೀಷ್ಮ ಪರ್ವದಲ್ಲಿ ಬರುತ್ತೆ, ಗೀತಾ ಪರ್ವದಲ್ಲಿ ಅದು ಒಂದು, ಈಗ ಉದ್ಯೋಗದಲ್ಲಿ ಒಂದು. ಇನ್ನು ಮಿಕ್ಕಿದ್ದೆಲ್ಲ ಬಹುರೂಪಗಳು. ಕೃಷ್ಣಂದೇ ಬಹುರೂಪ. ಅದರಲ್ಲಿ ಬ್ರಹ್ಮ, ರುದ್ರ, ಇಂದ್ರ ಯಾರು ಕಾಣ್ಲಿಲ್ಲ. ಎಲ್ಲ ಜಗತ್ತು, ಎಲ್ಲ ಸ್ಥಾವರ ಜಂಗಮಗಳು ಎಲ್ಲ ಕಂಡಿದ್ಯಾವಾಗ? ಅದು ಈಗ ತೋರಿಸ್ತಾನೆ ಕೃಷ್ಣ. ಪರಿಭೂಯ ಸುದುರ್ಬುದ್ಧೇ ಗ್ರಹೀತು ಮಾಂ ಚಿಕೀರ್ಷಸಿ ಇಹೈವ ಪಾಂಡವಾ ಸರ್ವೇ
ತಥೈವಾಂಧಕವೃಷ್ಣಯಃ ಇಹಾದಿತ್ಯಾಶ್ಚ ರುದ್ರಾಶ್ಚ ವಸವರ್ಷ ಮಹರ್ಷಿಭಿಃ ಏವಮುಕ್ತ್ವಾ ಜಗಾಸೋಚ್ಚೈಃ ಕೇಶವಃ ಪರವೀರಃ ತಸ್ಯ ಸಂಸ್ಮಯತಃ ಶೌರೇಃ ವಿದ್ಯುದ್ರೂಪಾ ಮಹಾತ್ಮನಃ ಯುಗಪಚ್ಚ ವಿನಿಷ್ಪೇತುಃ ಸಾಕ್ಷಾತ್ ಸರ್ವಾಶ್ಚ ದೇವತಾಃ ಅಂಗುಷ್ಠಮಾತ್ರಾಸ್ತ್ರಿದಶಾಃ ಮುಮುಚುಃ ಪಾವಕಾರ್ಚಿಷಃ ತಸ್ಯ ಬ್ರಹ್ಮಾ ಲಲಾಟಸ್ಥೋ ರುದ್ರೋ ವಕ್ಷಸಿ ಚಾಭವನ್ ಲೋಕಪಾಲಾ ಭುಜೇಶ್ವಾಸನ್ ಅಗ್ನಿರಾಸ್ಯಾದಜಾಯತ ಆದಿತ್ಯಾಶ್ಚೈವ ಸಾಧ್ಯಾಶ್ಚ ವಸವೋಥಾಶ್ವಿನಾವಪಿ ಮರುತಶ್ಚ ಸಹೇಂದ್ರೇಣ ವಿಶ್ವೇ ದೇವಾಸ್ತಥೈವ ಚ ಬಭೂವ ಯಕ್ಷಾಶ್ಚ ಗಂಧರ್ವೋರಗ ರಾಕ್ಷಸಾಃ ಪ್ರಾದುರಾಸ್ತಾಂ ತದಾ ದೌರ್ಭ್ಯಾಂ ಸಂಕರ್ಷಣ ಧನಂಜಯೌ ದಕ್ಷಿಣೇ ಚಾರ್ಜುನೋ ಧನ್ವಿ ಹಲಿರಾಮಶ್ಚ ಸೌಯತಃ ಭೀಮೋ ಯುಧಿಷ್ಠಿರಶ್ಚೈವ ಮಾದ್ರೀಪುತ್ರೌ ಚ ಪೃಷ್ಠತಃ ಅಂಧಕಾ ವೃಷ್ಣಯಶ್ಚೈವ ಪ್ರದ್ಯುಮ್ನ ಪ್ರಮುಖಾಸ್ತತಃ ಅರ್ಚಿಷ್ಯಭೂವನ್ ಕೃಷ್ಣಸ್ಯ ಸಮುದ್ಯತ ಮಹಾಯುಧಾಃ ಶಂಖಚಕ್ರಗದಾ ಶಕ್ತಿ ಶಾರ್ಂಗಲಾಂಗಲಸನಂದಕಾಃ ಅದೃಶ್ಯಂತೋದ್ಯತಾನ್ಯೈವ ಸರ್ವಪ್ರಹರಣಾನಿ ಚ ನಾನಾಬಾಹುಷ ಕೃಷ್ಣಸ್ಯ ದೀಪ್ಯಮಾನಾನಿ ಸರ್ವಶಃ ನೇತ್ರಾಭ್ಯಾಂ ನಾಸಿಕಾಭ್ಯಾಂ ಚ ಶ್ರೋತ್ರಾಭ್ಯಾಂ ಚ ಸಮಂತತಃ ಪ್ರಾದುರಾಸನ್ ಮಹಾರೌದ್ರಾಃ ಸಧೂಮಾಃ ಪಾವಕಾರ್ಚಿಷಃ ರೋಮಕೂಪೇಷು ಚ ತಥಾ ಸೂರ್ಯಸ್ಯೈವ ಮರೀಚಯಃ ತೇ ದೃಷ್ಟ್ವಾ ಪರಮಾತ್ಮಾನಂ ಕೇಶವಸ್ಯ ಮಹಾತ್ಮನಃ ನಿಮೀಲಯಂತ ನೇತ್ರಾಣಿ ರಾಜಾನಃ ತ್ರಸ್ತಚೇತಸಃ ಋತೆ ದ್ರೋಣಂಚ ಭೀಷ್ಮಂಚ ವಿದುರಂಚ ಮಹಾಮತಿಂ ಸಂಜಯಂಚ ಮಹಾಭಾಗಂ ಋಷೀಂಶ್ಚೈವ ತಪೋಧನಾನ್ ಪ್ರಾದಾತ್ತೇಷಾಂ ಸ ಭಗವಾನ್ ದಿವ್ಯಂ ಚಕ್ಷುರ್ಜನಾರ್ದನಃ ತತ್ರಾಶ್ಚರ್ಯಮಭೂದ್ರಾಜನ್ ಧೃತರಾಷ್ಟ್ರಸ್ವಚಕ್ಷುಷಿ ಲಬ್ಧವಾನ್ ವಾಸುದೇವಸ್ಯ ವಿಶ್ವರೂಪದಿದೃಕ್ಷಯಾ ಲಬ್ಧಚಕ್ಷುಷಮಾಸೀನಂ ಧೃತರಾಷ್ಟ್ರಂ ನರಾಧಿಪಾಃ ವಿಸ್ಮಿತಾಃ ಋಷಿಭಿಃ ಸಾರ್ಧಂ ತುಷ್ಟುರ್ಮಧುಸೂದನಂ ತದ್ದೃಷ್ಟ್ವಾ ಮಹದಾಶ್ಚರ್ಯಂ ಮಾಧವಸ್ಯ ಸಭಾತಳೆ ದೇವದುಂದುಭಯೋ ನೇದುಃ ಪುಷ್ಪವರ್ಷಂ ಪಪಾತ ಚ ತ್ವಮೇವ ಪುಂಡರೀಕಾಕ್ಷ ಸರ್ವಸ್ಯ ಜಗತಃ ಪ್ರಭುಃ ತಸ್ಮಾನ್ಮೇ ಯಾದವ ಶ್ರೇಷ್ಠ ಪ್ರಸಾದಂ ಕರ್ತುಮರ್ಹಸಿ ದೇವದೇವ ಮಹಾಯೋಗಿನ್ ವಾಸುದೇವ ಜನಾರ್ದನ ಭಗವನ್ ಮಮ ನೇತ್ರಾಭ್ಯಾಂ ಅಂತರ್ಧಾನಂ ವೃಣೇ ಪುನಃ ಭವಂತಂ ದೃಷ್ಟವಾನಸ್ಮಿ ನಾನ್ಯಂ ದ್ರಷ್ಟುಮಿಹೋತ್ಸಹೇ ತತೋ ಬ್ರವೀನ್ ಮಹಾಬಾಹುಃ ಧೃತರಾಷ್ಟ್ರಂ ಜನಾರ್ದನಃ ಅದೃಶ್ಯಮಾನೇ ನೇತ್ರೇ ದ್ವೇ ಭವೇತಾಂ ಕುರುನಂದನ ಚಚಾಲ ಚ ಮಹೀಕೃತ್ಸ್ನ ಸಾಗರಶ್ಚಾಪಿ ಚಕ್ಷುಭೆ ವಿಸ್ಮಯಂ ಪರಮಂ ಜಗ್ಮುಃ ಪಾರ್ಥಿವಾಃ ಭರತರ್ಷಭ ತತಸ್ಸ ಪುರುಷೋ ವ್ಯಾಘ್ರಃ ಸಂಜಹಾರ ವಪುಸ್ವಕಂ ತಾಂ ದಿವ್ಯಾಮದ್ಭುತಾಂ ಚಿತ್ರಾಂ ವೃದ್ಧಿಮತ್ತಾಮರಿಂದಮಃ. ನಮ್ಮ ಸ್ವಾಮಿಯ ವೈಭವ ನೋಡಿ ಕೃಷ್ಣ ಅಂತಾನೆ. ದುರ್ಯೋಧನ ಏನಲ್ಲಿ ಮಂದಬುದ್ಧಿ, ನಾನೊಬ್ಬನೇ ಇದೆ ಅನ್ಕೊಂಡು ನಾನು ಒಬ್ಬನೇ ಇದ್ದೀನಿ, ಹಿಡ್ದಾಕ್ಬೋದು, ನನ್ನನ್ನು ಮುಗಿಸ್ಬಿಡ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಲ್ಲೇ ಮೂರ್ಖ. ಪಾಂಡವರಿಲ್ಲೇ ಇದ್ದಾರೆ, ಅಂಧಕರಿದ್ದಾರೆ, ವೃಷ್ಣಿಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ರುದ್ರರಿದ್ದಾರೆ, ವಸುಗಳಿದ್ದಾರೆ, ಆದಿತ್ಯರಿದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ನೋಡ್ತೀಯಾ ಏನೋ ಹೀಗೆ ಹೇಳಿ ಕೃಷ್ಣ ಜೋರಾಗಿ ನಕ್ಬಿಟ್ನಂತೆ. ಜಹಾಸ ಉಚ್ಚೈಹಿ. ಯಾವತ್ತೂ ಹಾಗೆ ನಕ್ಕದವನಲ್ಲ ಸ್ವಾಮಿ, ಇವತ್ತು ನಕ್ಕಿದ ನೋಡಿ, ಜೋರಾಗಿ ನಕ್ಕುಬಿಟ್ಟ. ನಗುತ್ತಾ ಇದ್ದಾನೆ, ನಗುತ್ತಾ 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 ದೊಡ್ಡ ಶರೀರವನ್ನ ಸ್ವೀಕಾರ ಮಾಡಿಕೊಂಡ ಸ್ವಾಮಿ. ಕಲ್ಪನೆ ಮಾಡ್ಕೊಳ್ಳಿ, ಕಣ್ಮುಚ್ಕೊಂಡು ಸ್ವಾಮಿಯ ವಿಶ್ವರೂಪ ಸ್ತೋತ್ರ ಮಾಡೋಣ ಮನಸ್ಸಿನಲ್ಲಿ. ಹಾಗೆ ಇದನ್ನ ಕೇಳ್ತಾ ನೋಡ್ತಾ 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 ಅವನ ಶರೀರದಿಂದ ಒಂದೇ ಕಾಲಕ್ಕೆ ಎಲ್ಲ ದೇವತೆಗಳು ಹೊರಗೆ ಬಂದ್ಬಿಟ್ರಂತೆ. ಆ ಎಲ್ಲ ದೇವತೆಗಳ ಶರೀರ ಕೇವಲ ಅಂಗುಷ್ಠ ಮಾತ್ರ ಇದೆ, ಅಂಗುಷ್ಠ ಮಾತ್ರ. ಬೆಂಕಿಯ ಜ್ವಾಲೆಗಳಂತೆ ಇದ್ದಾರೆ ಆ ದೇವತೆಗಳು.
ಆ ವಿಶ್ವರೂಪಿ ಕೃಷ್ಣನ ಹಣೆಯಲ್ಲಿ ಬ್ರಹ್ಮದೇವರು, ಎದೆಯಲ್ಲಿ ರುದ್ರದೇವರು, ಭುಜಗಳಲ್ಲಿ ಲೋಕಪಾಲಕರು, ಮುಖದಲ್ಲಿ ಅಗ್ನಿ, ಆದಿತ್ಯ, ಸಾಧ್ಯ, ವಸು, ಅಶ್ವಿನಿ ದೇವತೆಗಳು, ಮರುದೇವತೆಗಳು, ಇಂದ್ರ, ವಿಶ್ವೇ ದೇವತೆಗಳು, ಯಕ್ಷ, ಗಂಧರ್ವ, ಸರ್ಪ, ರಾಕ್ಷಸ ಎಲ್ಲರೂ, ಸಮಸ್ತ ಪ್ರಪಂಚ ನಮ್ಮ ಸ್ವಾಮಿಯ ದೇಹದಿಂದ ಹೊರಗೆ ಕಾಣ್ತಾ ಇದ್ದಾರೆ. ಅವನ ಎರಡು ಬಾಹುಗಳಲ್ಲಿ ಬಲರಾಮ ಮತ್ತು ಅರ್ಜುನ. ಬಲಗೈಯಲ್ಲಿ ಕೈಯಲ್ಲಿ ಬಿಲ್ಲನ್ನ ಹಿಡಿದ ಅರ್ಜುನ, ಎಡಗೈಯಲ್ಲಿ ಹಲಾಯುಧವನ್ನ ಧರಿಸಿದ ಬಲರಾಮ. ಭೀಮ, ಧರ್ಮರಾಜ, ನಕುಲ, ಸಹದೇವ ಇವರೆಲ್ಲ ಅವನ ಬೆನ್ನಿಂದ ಬಂದರು. ಅಂಧಕ ವೃಷ್ಣಿಗಳು, ಪ್ರದ್ಯುಮ್ನ ಇವರೆಲ್ಲರೂ ದೊಡ್ಡ ದೊಡ್ಡ ಆಯುಧಗಳನ್ನ ಕೈಲಿ ಹಿಡ್ಕೊಂಡಿದ್ದಾರೆ. ಕೃಷ್ಣನ ದೇಹದಿಂದ ಬರ್ತಾ ಇರತಕ್ಕಂತಹ ಬೆಂಕಿಯ ಜ್ವಾಲೆಗಳಲ್ಲಿ ಇವರೆಲ್ಲರೂ ಕಂಡ್ರಂತೆ. ಶಂಖ, ಚಕ್ರ, ಗದಾ, ಶಕ್ತಿ, ಶಾರ್ಂಗ, ಲಾಂಗಲ, ನಂದಕ ಇದೆಲ್ಲ ಆಯುಧಗಳನ್ನ ಹೊಡೀಲಿಕ್ಕೆ ರೆಡಿಯಾಗಿರುವಂತೆ ಎತ್ತಿಟ್ಕೊಂಡಿದ್ದಾನೆ ಕೃಷ್ಣ. ಎಷ್ಟು ಬಾಹುಗಳು, ಎಷ್ಟು ತೋಳುಗಳು ಸ್ವಾಮಿಯ ಕೈಯಲ್ಲಿ. ಸರ್ವಪ್ರಹರಣಾನಿಚ, ಎಲ್ಲ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಎರಡು ಕಣ್ಣಿಂದ, ಎರಡು ಮೂಗಿನ ಹೊಳ್ಳೆಯಿಂದ, ಎರಡು ಕಿವಿಯಿಂದ, ಹೊಗೆಯಿಂದ ಕೂಡಿದ ಬೆಂಕಿ ಕಿಡಿ ಬರ್ತಾ ಇದೆ, ಅಗ್ನಿ ಹಾರ್ತಾ ಇದೆ. ಕೃಷ್ಣದೇವರ ಕಣ್ಣಿಂದ, ಮೂಗಿಂದ, ಬಾಯಿಂದ ಇಲ್ಲ. ಅವನ ರೋಮಕೂಪಗಳು, ಕೂದಲು ಸಂಧಿಗಳಿಂದ ಸೂರ್ಯನ ಕಿರಣದಂತೆ ಪ್ರಕಾಶಮಾನವಾದ ಬೆಂಕಿಯ ಕಿಡಿಗಳು ಹೊರಗೆ ಬರ್ತಾ ಇದೆ. ಹೆದರ್ಬಿಟ್ರು ರಾಜರೆಲ್ಲ ನೋಡಿದನ್ನ. ದಂಷ್ಟ್ರ ಕರಾಳಂ ಅಂತ ಹೇಳಿಲ್ಲ ಇಲ್ಲಿ, ಕರಾಳವಾದ ಹಲ್ಲುಗಳು, ಅಲ್ಲಿ ತೋರಿಸಿದ್ದು ಯುದ್ಧ ಕಾಲದಲ್ಲಿ. ಕೃಷ್ಣದೇವರ ಈ ಅದ್ಭುತವಾದ ರೂಪವನ್ನು ನೋಡಿ ಅಲ್ಲಿದ್ದ ದುಷ್ಟರಾಜರೆಲ್ಲ ಕಣ್ಣು ಮುಚ್ಚಿಬಿಟ್ರು. ದ್ರೋಣ, ಭೀಷ್ಮ, ವಿದುರ, ಮಹಾ ಪುಣ್ಯಶಾಲಿಯಾದ ಸಂಜಯ, ಅಲ್ಲಿದ್ದ ತಪಸ್ವಿಗಳಾದ ಮಹಾನುಭಾವರು, ಇವರನ್ನೆಲ್ಲರನ್ನ ಬಿಟ್ಟು ಮಿಕ್ಕವರೆಲ್ಲ ಹೆದರ್ಕೊಂಡು ಕಣ್ಮುಚ್ಚಿಬಿಟ್ರು. ಕಾರಣ ಯಾಕೆ ಅಂದ್ರೆ ಇವರಿಗೆಲ್ಲ ತನ್ನ ಸ್ವರೂಪವನ್ನ ತೋರಿಸುವ ದಿವ್ಯ ದರ್ಶನವನ್ನ ಕೊಟ್ಟ ಸ್ವಾಮಿ. ಮಾನುಷ ಚಕ್ಷುಸ್ಸಿನಿಂದ ಸ್ವಾಮಿಯ ದರ್ಶನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ, ಧೃತರಾಷ್ಟ್ರನಿಗೆ ಅಪೇಕ್ಷೆ ಆಯಿತು ಸ್ವಾಮಿಯ ವಿಶ್ವರೂಪ ನೋಡ್ಬೇಕು ಅಂತ. ಕೊಟ್ಟುಬಿಟ್ಟ ಕೃಷ್ಣ ಕಣ್ಣವನಿಗೆ, ನೋಡ್ತಾನೆ. ಧೃತರಾಷ್ಟ್ರ ಕೈ ಮುಗಿದು ದೇವರ ಸ್ತೋತ್ರ ಮಾಡ್ತಾನೆ. ಅಲ್ಲಿದ್ದ ಋಷಿಗಳು ಎಲ್ಲರೂ ಕೂಡ ನಮ್ಮ ಸರ್ವೋತ್ತಮನಾದ ಸರ್ವಸ್ವಾಮಿಯಾದ ಕೃಷ್ಣನನ್ನ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡಿಬಿಟ್ರು. ಕೃಷ್ಣ ತೋರಿಸಿದ ಆ ಅದ್ಭುತವಾಗಿರ್ತಕ್ಕಂಥ ವಿಶ್ವರೂಪ ಏನಿದೆ ಅದನ್ನ ನೋಡಿ ದೇವತೆಗಳು ದೇವದುಂದುಭಿಗಳ ಶಬ್ದ ಮಾಡ್ತಾರೆ, ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಧೃತರಾಷ್ಟ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನೇ ಎಲ್ಲ, ಸಮಸ್ತ ಜಗತ್ತಿಗೂ ಏಕಸ್ವಾಮಿಯಾಗಿ ನಿಂತಿರ್ತಕ್ಕಂಥವನು ನೀನೇ. ಯಾದವ ಶ್ರೇಷ್ಠ, ಯದುತ್ತಮ, ಯದುಪತಿ, ಯಾದವೇಂದ್ರ ಅನುಗ್ರಹ ಮಾಡು. ದೇವದೇವ, ಮಹಾಯೋಗಿನ್, ಈ ಶಬ್ದಗಳೇ ವೈಭವ ರೀ. ಯೋಗ ಸುಮ್ನೆ ಸ್ವಲ್ಪ ಅರ್ಥ ಹೇಳ್ತೀನಿ ಅಷ್ಟೇ. ಅದಕ್ಕೆ ದೇವದೇವ, ದೇವತೆಗಳಿಗೂ ದೇವ, ದೇವಾನ್ ದೇವಯತೀತಿ ದೇವದೇವ. ದೇವಾನ್ ಬ್ರಹ್ಮರುದ್ರಾದೀನ್ ದೇವಯತಿ ಪ್ರಕಾಶಯತಿ. ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗೂ ಪ್ರಕಾಶವನ್ನ ಕೊಡುವ ಕಾರಣ ಸ್ವಾಮಿ ದೇವದೇವ. ಅವನಂದ ಮಹಾಯೋಗಿನ್. ಯೋಗ ಅಂದ್ರೆ ನಮ್ಮನ್ನ ಕೂಡಿಸೋದು ಅಂತ ಅರ್ಥ. ಮಹಾಯೋಗಿನ್, ಮೋಕ್ಷವೆನ್ನುವ ದೊಡ್ಡ ಸ್ಥಾನಕ್ಕೆ ಸಾತ್ವಿಕ ಜೀವರನ್ನ ಕರ್ಕೊಂಡು ಹೋಗಬೇಕಾದ್ರೆ ಅವರಿಗೆ ಮೊದಲು ಒಂದು ಯೋಗ ಆಗಬೇಕು. ಯಾವ ಯೋಗ? ಮಹತ್ತತ್ವದ ಯೋಗ ಅವ್ರಿಗಾಗಬೇಕು, ರುಜುಗಣದ ಯೋಗ ಅವ್ರಿಗಾಗಬೇಕು. ಶ್ರುತಿಗೀತೆಯಲ್ಲಿ ಮೊನ್ನೆಯನ್ನು ಕೇಳಿದ್ವಲ್ಲ, ತದವಗಮಾರ್ಥ ಸಿತಾಸಿತಯೋರ್ ಗುಣ ವಿಗುಣಯೋರ್ನ ಹಿ ದೇಹಭೃತಾಂ ಸಗಿರಹ ಅನುಯಯುರತ್ರ ಹಂಸ ಕುಲಗೀತ ಪರಂಪರೆಯ. ಲೋಕ ವಿಲಕ್ಷಣರಾದ ರಮಾನಾರಾಯಣರ ಬಳಿಗೆ ನಮ್ಮ ಸ್ತೋತ್ರ, ನಮ್ಮ ಮಾತು ಯಾವುದೂ ರೀಚ್ ಆಗಲ್ಲ. ನಾವು ರಮಾನಾರಾಯಣರ ಹತ್ತಿರಕ್ಕೆ ನಮ್ಮ ಮಾತು ಹೋಗಬೇಕು ಅಂದ್ರೆ ರುಜುಗಣದ ಪರಂಪರೆಯವರ ಉಪದೇಶ ನಮಗಿರ್ಬೇಕು. ಆದ್ದರಿಂದ ಮಹಾಯೋಗಿ ಫಲಗಳಲ್ಲೇ ದೊಡ್ಡ ಫಲ ಮೋಕ್ಷ, ಅದರ ಯೋಗ ನಮಗೆ ಮಾಡಿಸ್ಬೇಕಾದ್ರೆ ಮಹತ್ತತ್ವದ ಯೋಗವನ್ನ ಮಾಡಿಸ್ತಾನೆ. ಮಹತ್ತತ್ವ ಅಂದ್ರೆ ವಾಯುದೇವರು. ವಾಯುದೇವರನ್ನ ಗುರುಗಳನ್ನಾಗಿಡ್ತಾನೆ ಮೊದಲು.
ಎಲ್ಲ ಸಾತ್ವಿಕ ಜಗತ್ತಿಗೆ ವಾಯುದೇವರನ್ನ ಗುರುಗಳನ್ನಾಗಿ ಕೊಡುವ ಕೃಷ್ಣ ನೀನು ಮಹಾಯೋಗಿ. ವಾಸುದೇವ ಮೋಕ್ಷಪ್ರದ, ಜನಾರ್ದನ ಲಿಂಗದೇಹ ನಾಶ ಮಾಡುವ ಕೃಷ್ಣ, ಷಡ್ಗುಣೈಶ್ವರ್ಯ ಕೃಷ್ಣ, ನಾನ್ ನಿನ್ನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ, ಅನುಗ್ರಹ ಮಾಡು. ನನ್ನ ಕಣ್ಣು ವಾಪಸ್ ತಗೊಂಡ್ಬಿಡಪ್ಪ, ಕಣ್ಣು ಬೇಡ ನನಗೆ. ಯಾಕಯ್ಯ ಅಂತಂದ್ರೆ ನಿನ್ನನ್ನು ನೋಡಿದ ಮೇಲೆ ನನಗೆ ಇನ್ನೇನ್ ನೋಡ್ಬೇಕು ಅಂತ ಆಸೆ ಆಗ್ತಾ ಇಲ್ಲ. ನಿನ್ನನ್ನ ನೋಡಿದ ಕಣ್ಣುಗಳಿಂದ ಜಗತ್ತನ್ನು ನೋಡ್ಬೇಕು ಅಂತ ಆಸೆ ಇಲ್ಲ, ವಾಪಸ್ ತಗೊಂಡ್ಬಿಡು ಕಣ್ಣು ಅಂದ ತಕ್ಷಣ ಕೃಷ್ಣ ಅಂದ. ಹಾಗೆ ಆಗ್ಲಯ್ಯ, ಮತ್ತೆ ನೀನ್ ಕುರುಡಾಗ್ಬಿಡ್ತಿ, ನಿನ್ ಕಣ್ ಕಾಣಲ್ಲ ಅಂದ. ಅವಾಗ ಭೂಮಿ ನಡಗೋಯ್ತು, ಸಾಗರಗಳೆಲ್ಲ ಹುಚ್ಚದ್ದು ಕುಣಿಯಿತು, ರಾಜರಿಗೆಲ್ಲ ವಿಸ್ಮಯವಾಯಿತು. ಆ ಕ್ಷಣದಲ್ಲಿ ಸರ್ವೋತ್ತಮನಾದ ನಾರಾಯಣ ಯಾರಿಗೂ ನೋಡಲಿಕ್ಕೆ ಸಾಧ್ಯವಿಲ್ಲದ ದಿವ್ಯವಾದ, ಅದ್ಭುತವಾದ, ಚಿತ್ರವಾದ, ಸಕಲ ಸಂಪತ್ತಿನಿಂದ ಕೂಡಿದ ಅಭಿವೃದ್ಧತಮವಾದ ತನ್ನ ಆ ದಿವ್ಯವಾದ ಶರೀರವನ್ನ ಉಪಸಂಹಾರ ಮಾಡಿಕೊಂಡ. ಅಂದ್ರೆ ವಿಶ್ವರೂಪ ಆ ಕಾಲಕ್ಕೆ ಉಪಸಂಹೃತವಾಯಿತು. ನೋಡಿ, ಇಷ್ಟೆಲ್ಲಾ ಸಾಮರ್ಥ್ಯ ಇರುವ ನಮ್ಮ ಕೃಷ್ಣ ದುರ್ಯೋಧನನನ್ನ ಯಾಕೆ ತಲೆ ತಿರುಗಿಸ್ಲಿಲ್ಲ ಅವನದ್ದು? ಈ ಪ್ರಶ್ನೆ ಬಂದೇ ಬರುತ್ತೆ ನಮಗೆ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಅನಂತ ಶಕ್ತಿ ಪುರುಷೋತ್ತಮೋಸೌ ಶಕ್ತೋಪಿ ದುರ್ಯೋಧನ ಚಿತ್ತ ನಿಗ್ರಹೇ ನೈವ ವ್ಯಧಾದೇನ ಮಥೋಕ್ತ ಕಾರಿಣಂ ನಿಪಾತಯನ್ ಅಂಧತಮಸ್ಯನಂತಹ. ಅನಂತ ಶಕ್ತಿ ನಮ್ಮ ಕೃಷ್ಣನಿಗೆ. ಆ ದುರ್ಯೋಧನನ ಕೆಟ್ಟ ಬುದ್ಧಿಯನ್ನ ಕಳೆಯೋದು ಎಷ್ಟು ಕ್ಷಣ ದೇವರಿಗೆ. ಹಾಗಿದ್ರೂ ಮಾಡಲಿಲ್ಲ. ದೇವರ ಮಾತು ಅರ್ಥವಾಗಿ ಆ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತಹ ಸತ್ಪ್ರೇರಣೆಯನ್ನ ದೇವರು ಮಾಡಲಿಲ್ಲ. ಎಲ್ಲ ಮಹಾಪಾಪಿಷ್ಟ್ರು ಅಂತ ತೋರಿಸ್ಬೇಕು. ದುರ್ಯೋಧನ, ಅವನ ಫಾಲೋವರ್ಸ್ ಎಲ್ಲ ಮಹಾಪಾಪಿಷ್ಟ್ರು, ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಯೋಗ್ಯರು ಅನ್ನೋದನ್ನ ತೋರಿಸಲಿಕ್ಕಾಗಿ ನಮ್ಮ ಸ್ವಾಮಿ ಏನ್ ಮಾಡ್ದ, ಅವನ ಬುದ್ಧಿಯನ್ನ ಪರಿವರ್ತನೆ ಮಾಡಲಿಲ್ಲ. ಮುಂದೇನಾಯ್ತು? ತತಸ್ಸಾತ್ಯಕಿಮಾದಾಯ ಪಾಣು ವಿದುರಮೇವ ಚ ಋಷಿಭಿಸ್ತೈರನುಜ್ಞಾತೋ ನಿರ್ಯಯೌ ಮಧುಸೂದನಃ. ಋಷಯೋಂತರಹಿತಾ ಜಗ್ಮುಹು ತತಸ್ಥೆ ನಾರದಾದಯಃ ತಸ್ಮಿನ್ ಕೋಲಾಹಲೆ ವೃತ್ತೆ ತದದ್ಭುತಮಿವಾಭವತ್. ತಂ ಪ್ರಸ್ಥಿತಂ ಅಭಿಪ್ರೇಕ್ಷ್ಯ ಕೌರವಾಃ ಸಖರಾಜಭಿಃ ಅನುಜಗ್ಮುಹು ನರವ್ಯಾಘ್ರಂ ದೇವಾ ಇವ ಶತಕ್ರತುಂ. ಅಚಿಂತಯನ್ನ ಮೇಯಾತ್ಮಾ ಸರ್ವಂ ತದ್ರಾಜಮಂಡಲಂ ನಿಶ್ಚಕ್ರಾಮ ತತಃ ಶೌರಿಃ ಸಧೂಮೈವ ಪಾವಕಃ. ತತೋ ರಥೇನ ಶುಭ್ರೇಣ ಮಖತಾ ಕಿಂಕಿಣೀಕಿನ ಹೇಮಜಾಲ ವಿಚಿತ್ರೇಣ ಲಘುನಾ ಮೇಘನಾದಿನ ಸೂಪಸ್ಕರೇಣ ಶುಭ್ರೇಣ ವೈಯಾಘ್ರೇಣ ವರೂಥಿನ ಶೈಬ್ಯ ಸುಗ್ರೀವಯುಕ್ತೇನ ಪ್ರತ್ಯದೃಶ್ಯತ ದಾರುಕಃ. ತಥೈವ ರಥಮಾಸ್ಥಾಯ ಕೃತವರ್ಮಾ ಮಕಾರಥಃ ವೃಷ್ಣೀನಾಂ ಸಮ್ಮತೋ ವೀರೋ ಹಾರ್ದಿಕ್ಯಃ ಸಮದೃಶ್ಯತ. ಉಪಸ್ಥಿತರಥಂ ಶೌರಿಂ ಪ್ರಯಾಸ್ಯಂತಮರಿಂದಮಂ ಧೃತರಾಷ್ಟ್ರೋ ಮಹಾರಾಜಃ ಪುನರೇವಾಭ್ಯಭಾಷತ. ಯಾವದ್ಬಲಂ ಮೇ ಪುತ್ರೇಷು ಪಶ್ಯಸ್ಯೇತಜ್ಜನಾರ್ದನ ಪ್ರತ್ಯಕ್ಷಂ ತೇನ ತೇ ಕಿಂಚಿತ್ ಪರೋಕ್ಷಂ ಶತ್ರುಸೂದನ. ಆದ್ರೂ ಮಾತಾಡ್ತಾನೆ ನೋಡಿ. ಕುರುಣಾಂ ಶಮಮಿಚ್ಛಂತಂ ಯತಮಾನಂಚ ಕೇಶವ ವಿದಿತ್ವೈತಾಮವಸ್ಥಾಂ ಮೇ ನಾಭಿಶಂಕಿತುಮರ್ಹಸಿ. ನ ಮೇ ಪಾಪೋಸ್ತ್ಯಭಿಪ್ರಾಯಃ ಪಾಂಡವಾನ್ ಪ್ರತಿ ಕೇಶವ ಜ್ಞಾತಮೇವ ಹಿ ತೇ ವಾಕ್ಯಂ ಯನ್ಮಯೋಕ್ತಃ ಸುಯೋಧನಃ. ಜಾನಂತಿ ಕುರವಃ ಸರ್ವೇ ರಾಜಾನಶ್ಚೈವ ಪಾರ್ಥಿವಾಃ ಶಮೇ ಪ್ರಯತಮಾನಂ ಮಾಂ ಸರ್ವಯತ್ನೇನ ಮಾಧವ. ತತೋ ಬ್ರವೀನ್ ಮಹಾಬಾಹುಃ ಧೃತರಾಷ್ಟ್ರಂ ಜನೇಶ್ವರಂ ದ್ರೋಣಂ ಪಿತಾಮಹಂ ಭೀಷ್ಮಂ ಕ್ಷತ್ತಾರಂ ಬಾಕ್ಲಿಕಂ ಕೃಪಂ. ಪ್ರತ್ಯಕ್ಷಮೇತದ್ಭವತಾಂ ಯದ್ವೃತ್ತಂ ಕುರು ಸಂಸದಿ ಯಥಾ ಚಾಚಿಷ್ಟವನ್ಮಂದೋ ರೋಷಾತ್ ಅಸಕೃದುತ್ಥಿತಃ ವದತ್ಯನೀಶಮಾತ್ಮಾನಂ ಧೃತರಾಷ್ಟ್ರೋ ಮಹೀಪತಿಃ. ಆಪೃಚ್ಛೇ ಭವತಃ ಸರ್ವಾನ್ ಗಮಿಷ್ಯಾಮಿ ಯುಧಿಷ್ಠಿರಂ. ಆಮಂತ್ರ್ಯ ಪ್ರಸ್ಥಿತಂ ಶೌರಿಂ ರಥಸ್ಥಂ ಪುರುಷರ್ಷಭ ಅನುಜಗ್ಮುರ್ಮಹೇಶ್ವಾಸಾಃ ಪ್ರವೀರಾಃ ಭರತರ್ಷಭಾಃ. ಭೀಷ್ಮೋ ದ್ರೋಣಃ ಕೃಪಃ ಕ್ಷತ್ತಾ ಧೃತರಾಷ್ಟ್ರೋऽಥ ಬಾಕ್ಲಿಕಃ. ಕ್ಷಾಮಾ ವಿಕರ್ಣಶ್ಚ
ಯುಯುತ್ಸುಶ್ಚ ಮಹಾರಥಃ ತಥೋರಥೇನ ಶುಭ್ರೇಣ ಮಗತಾ ಕಿಂಕಿಣೀಕಿನ ಕುರುಣಾಂ ಪಶ್ಯತಾಂ ದ್ರಷ್ಟುಂ ಸ್ವಸಾರಂ ಸ್ವಪಿತುರ್ಯಯೌ. ಉಪಸಂಹಾರ ಮಾಡ್ತಾ ಇದ್ದ ಕೃಷ್ಣ ಹೋಗಿ ಬರ್ತೀನಿ ಅಂತ ಹೇಳಿಲ್ಲ ನೋಡಿ. ನಾನು ಹೋಗಿ ಬರ್ತೀನಿ ಅಂತ ಹೇಳಿಲ್ಲ. ಒಂದು ಕೈಯಲ್ಲಿ ಸಾತ್ಯಕಿ, ಇನ್ನೊಂದು ಕೈಯಲ್ಲಿ ವಿದುರ. ಇಬ್ಬರನ್ನ ಎರಡು ಕೈಯಲ್ಲಿ ಹಿಡ್ಕೊಂಡು, ಋಷಿಗಳೇ ನಾರದಾದಿಗಳೇ ನಾನು ಹೋಗಿ ಬರ್ತೇನೆ, ಅಪ್ಪಣೆ ಕೊಡ್ರಿ, ಬಂದ್ ಕೆಲಸ ಆಯ್ತು ಅಂತ ಕೃಷ್ಣ ಋಷಿ ಮುನಿಗಳ ಅಪ್ಪಣೆಯನ್ನ ಪಡೆದು ಸಭೆಯಿಂದ ಹೊರಗೆ ಹೊರಟೇ ಬಿಟ್ಟ. ಅಲ್ಲಿರೋ ರಾಜರುಗಳಿಗೆ ಪಾಪ ಏನಾಗ್ತಾ ಇದೆ, ಏನಾಯ್ತು ಏನು ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲೇ ಅಲ್ಲಿ ಬಂದಿದ್ದ ನಾರದಾದಿ ಎಲ್ಲ ಋಷಿಗಳು ಅಲ್ಲೇ ಅಂತರ್ಧಾನರಾಗಿ ಹೊರಟೋದ್ರು. ಅದು ಅದ್ಭುತ, ಹೇಗೆ ಬಂದ್ರು ಹಾಗೆ ಹೊರಟೋದ್ರು. ತಕ್ಷಣ ಕೃಷ್ಣ ಸಭೆಯಿಂದ ಹೊರಗೆ ಹೊರಟದ್ದು ನೋಡಿ ಎಲ್ಲ ದೇವತೆಗಳು ಇಂದ್ರದೇವರನ್ನ ಫಾಲೋ ಮಾಡುವಂತೆ ಕೃಷ್ಣದೇವರನ್ನ ಫಾಲೋ ಮಾಡ್ಕೊಂಡು ಬಂದ್ರು. ಯಾರನ್ನೂ ಲೆಕ್ಕಕ್ಕೆ ತಗೊಳ್ಳಿದೆ. ನಿಮ್ಮಿಂದ ನನಗೇನ್ರಲೇ ಸ್ವಾತಂತ್ರ್ಯ, ಕೃಷ್ಣದೇವ ಸರ್ವಸ್ವತಂತ್ರ ಸ್ವಾಮಿ, ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹೊಗೆಯಿಂದ ಕೂಡಿದ ಅಗ್ನಿಯಂತೆ ಪ್ರಕಾಶಮಾನವಾಗಿ ಹೊರಗೆ ಬಂದೇ ಬಿಟ್ಟ ಕೃಷ್ಣ. ಆ ಕ್ಷಣಕ್ಕೆ ಅತ್ಯಂತ ಶುಭ್ರವಾದ ದೊಡ್ಡ ಮತ್ತು ಸಣ್ಣ ಗಂಟೆಗಳಿಂದ ಕೂಡಿದ್ದ ಬಂಗಾರದ ಜಾಲಾಲಂಕೃತವಾದ ಒಳ್ಳೆಯ ಮೋಡದಂತೆ ಶಬ್ದ ಮಾಡುವ ಎಲ್ಲ ಪದಾರ್ಥಗಳಿಂದ ಕೂಡಿದ ವ್ಯಾಘ್ರ ಹುಲಿಯ ಚರ್ಮವನ್ನ ಅಲ್ಲಿ ಹಾಕಿದ ಶೈಬ್ಯ ಸುಗ್ರೀವ ಎನ್ನುವಂತಹ ಕುದುರೆಗಳನ್ನ ಕಟ್ಟಿದ ರಥವನ್ನ ತಗೊಂಡು ದಾರುಕ ಬಂದ. ನೋಡಿ ಸ್ವಾಮಿಯ ಕೃಷ್ಣ ವೇಟ್ ಮಾಡಬಾರದು, ರಥಕ್ಕೋಸ್ಕರ ಬರ್ತೇನೆ ದಾರುಕ ಬಂದ. ತಕ್ಷಣಕ್ಕೆ ಕೃಷ್ಣ ರಥ ಹತ್ತಿದ. ಕೃಷ್ಣ ರಥ ಹತ್ತಾ ಇದ್ದಂಗೇನೆ ಹಾರ್ದಿಕ್ಯ ಹೃದಿಕನ ಮಗ ಕೃತವರ್ಮ ಇನ್ನೊಂದು ರಥದಲ್ಲಿ ಬಂದ. ತಕ್ಷಣಕ್ಕೆ ಕೃಷ್ಣ ರಥ ಹತ್ತಿ ಹೊರಟದ್ದನ್ನು ನೋಡಿ ಧೃತರಾಷ್ಟ್ರ ಮಾತಾಡ್ತಾನೆ, ಕೃಷ್ಣ ನನ್ನ ಮಗನ ಬಲ ಏನು ಅಂತ ನೋಡಿದ್ದೆ, ಮಹಾಪ್ರಯತ್ನ ಪಟ್ಟಿದ್ದೇನಪ್ಪ, ಮಹಾಪ್ರಯತ್ನ, ಶಕ್ತಿ ಮೀರಿ ಪ್ರಯತ್ನ ಪಟ್ಟು ನೀನ್ ನೋಡಿದ್ದಿ, ಎಲ್ಲ ನಿನ್ ಕಣ್ಣೆದುರಿಗೆ ಆಗಿದೆ, ನಿನಗ್ ಗೊತ್ತಿಲ್ಲದೆ ಏನೂ ಆಗಿಲ್ಲ. ಈ ಪರಿಸ್ಥಿತಿಯನ್ನು ನೋಡಿ ಕೃಷ್ಣ ನನ್ನ ಮೇಲೆ ಡೌಟ್ ಪಡಬೇಡ. ಪಾಂಡವರ ಬಗ್ಗೆ ನನಗೆ ಯಾವ ದುಷ್ಟ ಭಾವನೆ ಇಲ್ಲ. ದುರ್ಯೋಧನನಿಗೆ ನಾನು ಏನ್ ಬೈದೆ, ಏನಂದೆ, ಏನ್ ಮಾಡ್ದೆ ಎಲ್ಲಕ್ಕೂ ಸ್ವಾಮಿ ನೀನೇ ಸಾಕ್ಷಿ. ಸಂಧಿ 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 ಅಂತ ಮಹಾಪ್ರಯತ್ನ ಪಡೋದನ್ನ ನೀನು ಮಾತ್ರ ಅಲ್ಲ, ಎಲ್ಲ ರಾಜರು ನೋಡಿದ್ದಾರೆ, ನಮ್ಮ ಕುರುವಂಶದ ಎಲ್ಲ ಹಿರಿಯರು ನೋಡಿದ್ದಾರೆ. ಆದ್ದರಿಂದ ನನ್ ಮೇಲೆ ನೀನು ವಿನಾಕಾರಣ ಸಂಶಯಗ್ರಸ್ತನಾಗಬೇಡ ಕೃಷ್ಣ ಅಂತ ಅಂದದ್ದಕ್ಕೆ ಕೃಷ್ಣ ಧೃತರಾಷ್ಟ್ರ, ದ್ರೋಣ, ಭೀಷ್ಮ, ವಿದುರ, ಬಾಕ್ಲಿಕ, ಕೃಪ ಇವ್ರನ್ನೆಲ್ಲ ನೋಡಿ ಅಂತಾನೆ ಸಭೆಯಲ್ಲಿ, ಏನಾಯ್ತು, ನಿನ್ನ ಮಗ ಮಂದ ಮರ್ಯಾದೆ ಬಿಟ್ಟು ದೊಡ್ಡವರು ಕೂತಿರೋ ಸಭೆಯಿಂದ 3-4 ಸಲ ಎದ್ದೋದ್ನಲ್ಲ, ನೀವೆಲ್ಲ ನೋಡಿದ್ದೀರಿ. ಧೃತರಾಷ್ಟ್ರ ಹೇಳ್ತಾನೆ ನಂಕಲ್ ಶಕ್ತಿ ಇಲ್ಲ ಅಂತ. ಇರ್ಲಿ, ನಾ ಹೋಗಿ ಬರ್ತೇನೆ, ಧರ್ಮರಾಜನ ಮನೆಗೆ ಹೋಗ್ತೇನೆ, ತಲೆ ಕೆಡಿಸ್ಕೊಳ್ಬೇಡಿ, ಏನಾಗುತ್ತೋ ಅದಾಗತ್ತೆ ಅಂತ ಕೃಷ್ಣ ಎಲ್ಲರಿಗೂ ಹೋಗಿ ಬರ್ತೇನೆ ಅಂತ ಹೇಳಿ ರಥದಲ್ಲಿ ಹೊರಟ. ಅವನನ್ನ ಭೀಷ್ಮ, ದ್ರೋಣ, ಕೃಪ, ವಿದುರ, ಧೃತರಾಷ್ಟ್ರ, ಬಾಕ್ಲೀಕ, ಅಶ್ವತ್ಥಾಮ, ವಿಕರ್ಣ, ಯುಯುತ್ಸು ಇವರೆಲ್ಲ ಫಾಲೋ ಮಾಡ್ತಾರೆ. ಎಲ್ಲಿ ಹೋದ ಕೃಷ್ಣ ಅಲ್ಲಿಂದ? ಯಾರ ಮನೆಗೆ ಹೋದ ಅಂದ್ರೆ ಪಿತುಹು ಸ್ವಸಾರಂ ದ್ರಷ್ಟುಂ, ಸೋದರತ್ತೆಯನ್ನ, ತಂದೆ ತಂಗಿ ಸೋದರತ್ತೆ ನೋಡ್ಬೇಕು, ಕುಂತಿದೇವಿಯನ್ನು ನೋಡಿ ಮಾತಾಡ್ಬೇಕು ಅಂತ ಹೇಳಿ ಕುಂತಿದೇವಿಯ ಮನೆಗೆ ನಮ್ಮ ಸ್ವಾಮಿಯಾದ ಶ್ರೀಕೃಷ್ಣ ಪ್ರಯಾಣ ಮಾಡಿದ. ಕುಂತಿದೇವಿ ಮನೆಗೆ ಹೋಗಿ ಆ ಕುಂತಿದೇವಿಯ ಜೊತೆಯಲ್ಲಿ ಅವನು ಮಾತಾಡ್ತಾನೆ. ಏನು ಮಾತಾಡ್ದ ಆ ಭಾಗಗಳೊಂದಿಗೆ ಭಗವದ್ಧ್ಯಾನ ಪರ್ವ ತುಂಬಾ ದೊಡ್ಡದು, 68 ಅಧ್ಯಾಯ ಇದೆ. ಇನ್ನ 7 ಅಧ್ಯಾಯ ಮುಗಿದ್ರೆ ಭಗವದ್ಧ್ಯಾನ ಪರ್ವ ಸಮಾಪ್ತಿ ಆಗತ್ತೆ. ಅದಾದ್ಮೇಲೆ ನಾವು ಒಟ್ಟು 137 ಮುಗಿದ ಮೇಲೆ ಅನುವಾದಕ್ಕೆ ರೆಡಿ ಮಾಡ್ಕೊಳ್ಬಹುದು. ಇಷ್ಟು ಭಗವದ್ಧ್ಯಾನ ಪರ್ವ ಮುಗಿದ ಮೇಲೆ ಅನುವಾದ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಪೀಸಲ್ಲಿ 137, 47, 57,
67, 77, 87, 97, ಇನ್ನು 1, 2, 3, 4, 5, 6, ಇನ್ನು 62 ಅಧ್ಯಾಯ ಬಾಕಿ ಇರುತ್ತೆ. 61 ಅಧ್ಯಾಯಗಳನ್ನು ಮತ್ತೆ ಇನ್ನು ಮುಂದಿನ ಅನುವಾದಕ್ಕೆ ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ದೇವರ ವಿಶ್ವರೂಪದ ವೈಭವವನ್ನ ತೋರಿಸಿದ ಈ ಘಟನೆಯೊಂದಿಗೆ ಇವತ್ತಿನ ಮಹಾಭಾರತ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ತ್ರಿಂಶೋತ್ತರ ಶತತಮೋಧ್ಯಾಯ ಭಗವದ್ಧ್ಯಾನ ಪರ್ವಣಿ ಏಕಷಷ್ಟಿತಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 130ನೇ ಅಧ್ಯಾಯ, ಭಗವದ್ಧ್ಯಾನದಲ್ಲಿ 61ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠ ಮುಗಿತಾ ಇದೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿನ ಪಾಠ ಇರಲ್ಲ. ನಾಳೆ ಶ್ರೇಷ್ಠಚಂದ್ರಿಕಾಚಾರ್ಯರು ರಘುನಾಥ ತೀರ್ಥರ ಆರಾಧನೆ ನಾಳೆಯಿಂದ ಆರಂಭ ಆಗತ್ತೆ. ನಾಳೆ ಪಾಠ ಇರೋದಿಲ್ಲ. ನಾಡಿದ್ದು ಭಾನುವಾರದ ದಿವಸ ತಂಬಿಹಳ್ಳಿಯ ಏನು ದೊಡ್ಡ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡಿದ್ರು, ಅವರ ವೃಂದಾವನವನ್ನ, ಅವರ ದೇಹವನ್ನ ಹೊರಗೆ ತೆಗೆದು ನಾಳೆ ಬೆಳಗ್ಗೆ ದರ್ಶನಕ್ಕಿಟ್ಟು ಮತ್ತೆ ನಾಳೆ ಮಹಾಮೂಲ ವೃಂದಾವನದ ಶಾಶ್ವತ ಪ್ರತಿಷ್ಠೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಶುರುವಾಗಿದೆ. ಸಭಾ ಕಾರ್ಯಕ್ರಮ ಇದೆ. ನನಗೆ ಆಹ್ವಾನ ಇದೆ ಅಲ್ಲಿಗೆ. ಅದರಿಂದ ನಾನು ನಾಳೆ ಹೋಗ್ತಾ ಇದ್ದೇನೆ ಅಲ್ಲಿಗೆ. ಅದರಿಂದ ನಾಳೆ ಮತ್ತು ನಾಡದ್ದು 2 ದಿನಗಳ ಕಾಲ ಪಾಠ ಇರೋದಿಲ್ಲ. ಸೋಮವಾರದ ದಿವಸ ಯಥಾ ಪ್ರಕಾರವಾಗಿ ಮುಂದಿನ ಭಾಗಗಳನ್ನು ನೋಡೋಣ. ಎಲ್ಲರೂ ಭಕ್ತಿಯಿಂದ ಶ್ರೇಷ್ಠಚಂದ್ರಿಕಾರಾಯರ ಸ್ಮರಣೆಯನ್ನ ಮಾಡಿಕೊಂಡು ಆ ಗುರುಗಳ ಅನುಗ್ರಹದಿಂದ ಭಗವತ್ ಸರ್ವೋತ್ತಮತ್ವ ಜ್ಞಾನವನ್ನ ಪಡೆಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.